Okay, good morning everybody. Now, in this class, we are studying about the couple, acting and a body, movement of couple and torque. ಇದ್ರ ಬಗ್ಗೆ ನಾವು ಸ್ಟಡಿ ಮಾಡೋದು. ಫೋರ್ತ್ ಪೀರಿಯಡಲ್ಲಿ ನಿಮಗೆ ರೊಟೇಷನಲ್ ಮೋಷನ್ 3 ಡೈಮೆನ್ಷನಲ್ ಅಲ್ಲಿ ಯಾವ ರೀತಿ ರೊಟೇಷನ್ ಆರ್ ಮಾಸ್ ಸೆಂಟರ್ ಆಫ್ ಮಾಸ್ ಅನ್ನೋ ಬಗ್ಗೆ ತೆಗೆದುಕೊಂಡಿರ್ತೀವಿ. ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ಮಾಸ್ ಆ್ಯಂಡ್ ಸೆಂಟರ್ ಆಫ್ ಗ್ರಾವಿಟಿ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ. ಈಗ ವಿ ಆರ್ ಸ್ಟಡಿಂಗ್ ಅಬೌಟ್ ದ ಕಪಲ್ ಆ್ಯಕ್ಟಿಂಗ್ ಆನ್ ದ ಬಾಡಿ. ಕಪಲ್ ಅಂದರೆ ಜೋಡಿ, ಗೊತ್ತಾಯ್ತು. ಜೋಡಿ ಅಂದರೆ ಒಂದಕ್ಕೊಂದಿಗೆ ಜೋಡಿಯಾಗಿರೋದು, ಗೊತ್ತಾಯ್ತು. ಅದಕ್ಕೆ ಕಪಲ್ ಆ್ಯಕ್ಟಿಂಗ್. ಈಗ ಇದಾದರೆ ಯಾವುದೋ ಒಂದು ನಟ್ಟನ್ನು ನೀವು ತಿರುಗಿಸ್ತೀರ. ಈಗ ತಿರುಗಿಸ್ಬೇಕಾದ್ರೆ ಉದಾಹರಣೆ ನೋಡ್ರಿ, ಈ ಒಂದು ಯಾವುದೋ ಲ್ಯಾಬೊರೇಟ್ರಿ ಸ್ಟ್ಯಾಂಡ್ ಇದು. ಈ ನಟ್ಟನ್ನು ಹಿಂಗೆ ತಿರುಗಿಸ್ತಿರ್ತಾರೆ, ಟೈಟ್ ಮಾಡ್ತೀರ, ಲೂಸ್ ಮಾಡ್ತೀರ. ಲೂಸ್ ಮಾಡ್ಬೇಕೇನಾಗತ್ತಂದರೆ ಈ ತುದಿಯಿಂದ ಒಂದು ಫೋರ್ಸ್ ಈ ಕಡೆ ಬರುತ್ತೆ, ಒಂದು ಫೋರ್ಸ್ ಆ ಕಡೆ ಹೋಗುತ್ತೆ, ಗೊತ್ತಾಯ್ತಾ. ಬಿಚ್ಚಬೇಕಾದ್ರೆ ಈ ಒಂದು ಫೋರ್ಸು ಇದಕ್ಕೆ ಎರಡನ್ನೂ ಆಪೋಸಿಟ್ ಫೋರ್ಸಸ್ ಇರ್ತವೆ, ಪ್ಯಾರಲಲ್ ಫೋರ್ಸಸ್. ಪ್ಯಾರಲಲ್ ಅನ್ಲೈಕ್ ಪ್ರೋಸೆಸ್ ಆ್ಯಕ್ಟಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್, ದಟ್ ಈಸ್ ಕಪಲ್. ನೋಡ್ರಿ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡೋಣ ಇದಕ್ಕೆ. ಈ ಸ್ಪ್ಯಾನರ್ಗಳೆಲ್ಲ ತಿರುಗ್ತಾರೆ. ಈ ಸ್ಪ್ಯಾನರ್ಗಳೆಲ್ಲ ದೊಡ್ಡ ದೊಡ್ಡ ಕಾರಿಂದ ಸ್ಪ್ಯಾನರ್ಗಳೆಲ್ಲ ಹಿಂಗೆ ತಿರುಗಿಸ್ಬೇಕಾದ್ರೆ, ಟೈರ್ ಬಿಚ್ಚಬೇಕಾದ್ರೆ ನೋಡಬೇಕು, ಈ ರೀತಿ ಈ ಶೇಪಲ್ಲಿ ಇರುತ್ತೆ ನಿಮಗೆ. ಹೀಗೆ ಸ್ಪ್ಯಾನರ್ ಹಿಂಗಿರುತ್ತೆ, ಇಲ್ಲಿ ಇದು ಈ ಸ್ಪ್ಯಾನರು, ಇಲ್ಲಿ ನಟ್ ತಿರುಗಿಸೋದಿರುತ್ತೆ, ಇಲ್ಲೊಂದು ಹಿಂಗೆ ಇರುತ್ತೆ, ಇದೊಂದು ಹ್ಯಾಂಡ್ ಇಟ್ಟಿರ್ತಾರೆ. ಅದನ್ನು ಹಿಂಗೆ ತಿರುಗಿಸ್ತಾರೆ. ಒಂದು ಕೈಯಿಂದ ಈ ಕಡೆ ದಬ್ತಾರೆ, ಇನ್ನೊಂದು ಕಡೆಯಿಂದ ಈ ಕಡೆ ದಬ್ತಾರೆ, ಹಿಂಗೆ ಹೋಗ್ತಿರುತ್ತೆ. ನೋಡ್ರಿ, ಒಂದು ಫೋರ್ಸ್ ಈ ಕಡೆ ಹೋಗುತ್ತೆ, ಇನ್ನೊಂದು ಫೋರ್ಸ್ ಈ ಕಡೆ ಬರುತ್ತೆ. ಎರಡು ಪ್ಯಾರಲಲ್ ಫೋರ್ಸಸ್, ಒಂದು ಅನ್ಲೈಕ್ ಫೋರ್ಸಸ್. ಇದು ಒಂದು ಈ ಕಡೆ ಡೈರೆಕ್ಷನ್ನು, ಒಂದು ಈ ಕಡೆ ಡೈರೆಕ್ಷನ್, ಗೊತ್ತಾಯ್ತಾ. ಎರಡು ಅನ್ಲೈಕ್ ಫೋರ್ಸಸ್, ಎರಡೂ ಆಪೋಸಿಟ್ ಡೈರೆಕ್ಷನಲ್ಲಿ ಇರ್ತವೆ. ಅವಾಗ ಏನಾಗತ್ತಂದರೆ ನಮಗೆ ಇದು ಈ ಒಂದು ಆ ನಟ್ಟು ಅವೆಲ್ಲ ತಿರುಗುತ್ತೆ, ಗೊತ್ತಾಯ್ತಾ. ಅದು ಇನ್ನೊಂದು ಉದಾಹರಣೆ, ಇದೆಲ್ಲ ನೋಡ್ತೇವೆ. ಅದು ಉದಾಹರಣೆ ನೋಡ್ರಿ, ಇನ್ನೊಂದಿದೆ ಸ್ಕ್ರೂ. ಸ್ಕ್ರೂ ಹೀಗೆ ತಿರುಗಿಸ್ತಾ ಇದ್ದೀನಿ. ಇದಕ್ಕೆ ಸ್ಕ್ರೂ ತಿರುಗಿಸ್ತಾ ಇರಬೇಕಾಗತ್ತಂದರೆ ಒಂದು ಹೀಗೆ ನಟ್ಟು ಹಿಂಗೆ ತೆಗಿತಾ ಹೋದರೆ, ಬಿಚ್ಚುತ್ತಾ ಹೋದರೆ ಮೇಲ್ಗಡೆ ಹೋಗುತ್ತೆ, ಟೈಟ್ ಮಾಡಿದ್ರೆ ಟೈಟ್ ಆಗ್ತಾ ಹೋಗುತ್ತೆ. ಟೈಟ್ ಮಾಡ್ಬೇಕಾದ್ರೆ ನೋಡ್ರಿ, ಇಲ್ಲೊಂದು ಫೋರ್ಸು, ಎರಡು ತುದಿಗೆ ಒಂದೊಂದು ಫೋರ್ಸು. ಒಂದು ಫೋರ್ಸ್ ಈ ಕಡೆ ಹೋಗುತ್ತೆ, ಒಂದು ಫೋರ್ಸ್ ಆ ಕಡೆ ಹೋಗುತ್ತೆ. ಅದನ್ನು ಹಿಂಗೆ ಅಪ್ಲೈ ಮಾಡಿದಾಗ ಏನಾಗುತ್ತೆ ತಿರುಗುತ್ತೆ. ರಿಸಲ್ಟೆಂಟ್ ಏನಾಗುತ್ತೆ ಅಂದರೆ ರೊಟೇಷನಲ್ ಮೋಷನ್ ಆಗುತ್ತೆ, ಗೊತ್ತಾಯ್ತಾ. ಅದಕ್ಕೆ ನಾವು ಕಪಲ್ ಅಂತ ಕರಿತೀವಿ. ಕಪಲ್ ಅಂದರೆ ಟು ಈಕ್ವಲ್ ಆ್ಯಂಡ್ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್ ಆ್ಯಕ್ಟಿಂಗ್ ಎಟ್ ಡಿಫರೆಂಟ್ ಪಾಯಿಂಟ್ಸ್ ಆನ್ ಎ ರಿಜಿಡ್ ಬಾಡಿ. ನೋಡಿರಿ, ಇದೊಂದು ರಿಜಿಡ್ ಬಾಡಿ ಇದು. ಈ ಪಾಯಿಂಟು ಮತ್ತು ಈ ಪಾಯಿಂಟ್ ಎರಡು ಡಿಫರೆಂಟ್ ಪಾಯಿಂಟಲ್ಲಿ ಅನ್ಲೈಕ್ ಫೋರ್ಸಸ್ಸು, ಲೈಕ್ ಫೋರ್ಸು, ಎರಡು ಅನ್ಲೈಕ್ ಫೋರ್ಸಸ್, ಒಂದು ಈ ಡೈರೆಕ್ಷನ್, ಒಂದು ಆ ಡೈರೆಕ್ಷನಲ್ಲಿ ಹೋಗ್ತಾ ಇರುತ್ತೆ. ಅದಕ್ಕೆ ನಾವು ಕಪಲ್ ಅಂತೀವಿ. ಉದಾಹರಣೆಗೆ ಇನ್ನೊಂದು ಉದಾಹರಣೆ, ಸ್ಟೇರಿಂಗ್. ಈಗ ನಾವು ಕಾರ್ಗಳಲ್ಲೆಲ್ಲ ಸ್ಟೇರಿಂಗ್ ಮಾಡ್ತಿರ್ತೀವಿ. ವೆಹಿಕಲಲ್ಲಿ ಹಿಂಗೆ ಸ್ಟೇರಿಂಗ್ ಇರುತ್ತೆ, ಇದಿರುತ್ತೆ, ಹಿಂಗೆ ಈ ರೀತಿ ಸ್ಟೇರಿಂಗ್ ಮಾಡ್ತೀವಿ. ಸ್ಟೇರಿಂಗ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಒಂದನ್ನೇ ಇದು ತೆಗೆದು ಹಿಂಗೆ ತೊಗೊತೀವಿ. ಒಂದನ್ನು ಈ ಕಡೆ ಫೋರ್ಸ್ ಅಪ್ಲೈ ಮಾಡ್ತೀವಿ, ಒಂದನ್ನು ಆ ಕಡೆ ಅಪ್ಲೈ ಮಾಡ್ತೀವಿ, ಗೊತ್ತಾಯ್ತಾ. ಹಿಂಗೆ ತಿರುಗಿಸ್ಕೊಂತ ಹೋಗ್ತಾರೆ. ಬಸ್ಗಳಲ್ಲೆಲ್ಲ ಸ್ಟೇರಿಂಗ್ ನೋಡಬೇಕು, ಗೊತ್ತಾಯ್ತಾ. ಅದು ಈಕ್ವಲ್ ಆ್ಯಂಡ್ ಆಪೋಸಿಟ್ ಫೋರ್ಸಸ್, ಗೊತ್ತಾಯ್ತು. ಎರಡು ಫೋರ್ಸ್ಗಳು ಒಂದು ಈ ಡೈರೆಕ್ಷನಲ್ಲಿ, ಒಂದು ಸ್ಟೇರಿಂಗ್ ಅಂದರೆ ಒಂದು ಈ ಡೈರೆಕ್ಷನಲ್ಲಿ ಆಗ್ತಿರುತ್ತೆ, ಇನ್ನೊಂದು ಈ ಡೈರೆಕ್ಷನಲ್ಲಿ ಆಪೋಸಿಟ್ ಡೈರೆಕ್ಷನೆಲ್ಲ ಅಪ್ಲೈ ಆಗ್ತಿರುತ್ತೆ, ಗೊತ್ತಾಯ್ತಾ. ಎರಡು ಈಕ್ವಲ್ ಆ್ಯಂಡ್ ಆಪೋಸಿಟ್ ಡೈರೆಕ್ಷನಲ್ಲಿ ಅಪ್ಲೈ ಆಗ್ತಿರುತ್ತೆ. ಅದು ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದ ಕಪಲ್ ಆ್ಯಕ್ಟಿಂಗ್, ಗೊತ್ತಾಯ್ತಾ. ಟು ಈಕ್ವಲ್ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್, ಟು ಈಕ್ವಲ್ ಫೋರ್ಸಸ್ ಆಗಿರಬೇಕು. ಇದು ಎಷ್ಟು ದಬ್ತಾನೋ ಆ ಕಡೆನೂ ಅಷ್ಟೇ ದಬ್ಬೋದು. ನೋಡಿ, ಇದೇ ಒಂದು ಇದಂತ ತೊಗೊಂಡ್ರೆ ಅದನ್ನು ನಾವು ಟು ಈಕ್ವಲ್ ಆ್ಯಂಡ್ ಅನ್ಲೈಕ್ ಫೋರ್ಸಸ್, ಗೊತ್ತಾಯ್ತಾ. ಅದನ್ನೇ ಒಂದು ಹಿಂಗೆ ಫಿಕ್ಸ್ ಆಗಿತ್ತು ಅಂದರೆ ಹಿಂಗೆ, ಇದಕ್ಕೆ ಒಂದನ್ನು ಈ ಕಡೆ ಅಪ್ಲೈ ಮಾಡ್ತೀವಿ, ಒಂದನ್ನು ಈ ಕಡೆ ಮಾಡ್ತೀವಿ. ಒಂದನ್ನು ಈ ಕಡೆ ಅಪ್ಲೈ ಮಾಡಿದ್ರೆ ಈಗ ಇನ್ನೊಂದು ಫೋರ್ಸನ್ನು ಈ ಕಡೆ ಅಪ್ಲೈ ಮಾಡ್ತೀವಿ, ಗೊತ್ತಾಯ್ತಾ. ಎರಡು ಆಪೋಸಿಟಲ್ಲಿ ಪಾಯಿಂಟಲ್ಲಿರುತ್ತೆ, ಡಿಫ್ರೆಂಟ್ ಪಾಯಿಂಟ್ಸಲ್ಲಿರುತ್ತೆ. ಒಂದು ಈ ಕಡೆ ಫೋರ್ಸ್, ಈ ಕಡೆ ಫೋರ್ಸ್ ಅಂದರೆ ಎರಡು ಅನ್ಲೈಕ್ ಫೋರ್ಸಸ್ ಆಗುತ್ತೆ, ಪ್ಯಾರಲಲ್ ಫೋರ್ಸಸ್ ಆಗುತ್ತೆ, ಗೊತ್ತಾಯ್ತಾ. ಅದಕ್ಕೆ ನಾವು ಕಪಲ್ ಆ್ಯಕ್ಟಿಂಗ್ ಅಂತೀವಿ, ಗೊತ್ತಾಯ್ತಾ. ಅದಕ್ಕೆ ಟು ಈಕ್ವಲ್ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್ ಆ್ಯಕ್ಟಿಂಗ್ ಅಟ್ ಡಿಫರೆಂಟ್ ಪಾಯಿಂಟ್ಸ್ ಆರ್ ಆನ್ ಎ ರಿಜಿಡ್ ಬಾಡಿ ಈಸ್ ಕಾಲ್ಡ್ ಕಪಲ್. ವಾಟ್ ಈಸ್ ಕಪಲ್? ಟು ಈಕ್ವಲ್ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್ acting at different points on a rigid body is called couple.
two equal unlike parallel forces acting at different points on a rigid body is called couple ಅಂತ. ವೆನ್ ದ ಬಾಡಿ ಈಸ್ ಸೆಟ್ ಟು ಬಿ ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಮ್. ಈಗ ನೋಡ್ರಿ ಇದನ್ನೇಗತ್ತಂದರೆ ಇಲ್ಲಿ ಏನಾಗುತ್ತೆ, ಈ ಕಪಲ್ ಆ್ಯಕ್ಟಿಂಗೆಲ್ಲ ಏನಾಗುತ್ತೆ ಅಂದರೆ ಒಂದು ಈ ಕಡೆ ಫೋರ್ಸಸ್ ಈ ಕಡೆ ಒಂದು ಫೋರ್ಸಸ್ ಆಗ್ತಿರುತ್ತೆ. ಅದಕ್ಕೆ ಅದಕ್ಕೆ ಅವಾಗ ಏನಾಗತ್ತಂದರೆ ಈಕ್ವಲ್ ಆ್ಯಂಡ್ ಅನ್ಲೈಕ್ ಫೋರ್ಸಸ್ ಎರಡು ಆ್ಯಕ್ಟ್ ಆಗ್ತಾ ಇರುತ್ತೆ. ಅವಾಗ ಏನಾಗತ್ತಂದರೆ ಅವ್ರದ್ದು ರಿಸಲ್ಟೆಂಟ್ ಫೋರ್ಸ್ 0 ಆಗಿರುತ್ತೆ. ಒಂದು ಈ ಕಡೆ ಒಂದು ಈ ಕಡೆ ಫೋರ್ಸಸ್ ಆ್ಯಕ್ಟ್ ಆಗ್ತಿರುತ್ತೆ. ಅವಾಗ ರಿಸಲ್ಟೆಂಟ್ ಫೋರ್ಸ್ ಈಸ್ 0. ಸೊ ದಟ್ ಈಸ್ ಗೊತ್ತಾಯ್ತಾ. ಅದಕ್ಕೆಲ್ಲ ಪಾಸ್ ಕೊಡು, ಪಾಸ್ ಕೆಳಗಡೆ. ಸೊ ಅವಾಗ ಏನಾಗುತ್ತೆ ಅಂದರೆ ರಿಸಲ್ಟೆಂಟ್ ಫೋರ್ಸ್ ಯಾವಾಗಲೂ 0 ಆಗಿರುತ್ತೆ. ಒಂದು ಈ ಕಡೆ ಫೋರ್ಸ್ ಈ ಕಡೆ ಅಪ್ಲೈ ಮಾಡಿದ್ರೆ ಮಧ್ಯ ಬಾಡಿ ಇದ್ದಿದ್ದು ರೊಟೇಷನಲ್ ಮೋಷನ್ ಆಗುತ್ತೆ. ಅವಾಗ ರಿಸಲ್ಟೆಂಟ್ ಈಸ್ 0. ಗೊತ್ತಾಯ್ತಾ. ನೋಡಿರಿ, ಇಲ್ಲೂ ಈ ಫೋರ್ಸು ಇಲ್ಲಿ ಫೋರ್ಸ್ ಎರಡು ಅನ್ಲೈಕ್ ಫೋರ್ಸಸ್ ಇರೋದ್ರಿಂದ ರಿಸಲ್ಟೆಂಟ್ ಯಾವಾಗಲೂ 0 ಇರುತ್ತೆ. ನಾವು ರಿಸಲ್ಟೆಂಟ್ ಆಫ್ ದ 2 ವೆಕ್ಟರ್ಸ್ ಬಗ್ಗೆನೇ ಯಾವಾಗಲೇ ಸ್ಟಡಿ ಮಾಡಿದ್ವಿ. ಆಯಿತಾ. ಬಾಡಿ ಇಸ್ ಇನ್ ಟ್ರಾನ್ಸ್ಲೇಟರಿ ಮೋಷನ್. ನೋಡಿರಿ, ಇದು ಒಂದು ಟ್ರಾನ್ಸ್ಲೇಟರಿ, ಇದೊಂದು ಟ್ರಾನ್ಸ್ಲೇಟರಿ ಮೋಷನ್. ಆಯಿತಾ. ಫೋರ್ಸ್ ಆನ್ ದ ಬಾಡಿ ಈಸ್ 0. ಟೋಟಲ್ ಲೀನಿಯರ್ ಮೂಮೆಂಟಮ್ ಆಫ್ ದ ಬಾಡಿ ಡಸ್ ನಾಟ್ ಚೇಂಜ್ ಇಟ್ಸ್ ಟೈಮ್. ಇದು ಲೀನಿಯರ್ ಮೂಮೆಂಟ್, ಇದು ಮಾಸ್ ಇಂಟು ವೆಲಾಸಿಟಿ, ಇದ್ರ ಮ್ಯಾಲ್ಸ್ ಇಂಟು ವೆಲಾಸಿಟಿ ಎರಡು ಅಪ್ಲೈ ಮಾಡಿದ್ರೆ ಟೋಟಲ್ ಲೀನಿಯರ್ ಮೂಮೆಂಟಮ್ ಡಸ್ ನಾಟ್ ಚೇಂಜಸ್. ಅದೇನು ಚೇಂಜಸ್ ಏನಾಗಿರಲ್ಲ, ಎರಡು ಆಪೋಸಿಟ್ ಡೈರೆಕ್ಷನಲ್ಲಿ ಫೋರ್ಸ್ ಇರೋದ್ರಿಂದ. ಗೊತ್ತಾಯ್ತಾ. ಸೊ ಅದಕ್ಕೆ ಇದು ಹೀಗೆ ಅದಕ್ಕಿಂತ ನೀವು ಈ ಕಪಲ್ ಆದಮೇಲೆ ಇದನ್ನು ತಿಳ್ಕೊಬೇಕು. ವೆನ್ ದ ಬಾಡಿ ಈಸ್ ಸೆಟ್ ಟು ಬಿ ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಮ್. ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಮ್ ಅಂದರೆ ಟ್ರಾನ್ಸ್ಲೇಟರಿ ಮೋಷನ್. ಇಲ್ಲಿ ಟ್ರಾನ್ಸ್ಲೇಟರಿ ಮೋಷನ್ ಆಗ್ತಾ ಇರುತ್ತೆ, ಇಲ್ಲೂ ಟ್ರಾನ್ಸ್ಲೇಟರಿ ಮೋಷನ್ ಆಗ್ತಾ ಇರುತ್ತೆ, ಮಧ್ಯೆ ಈಕ್ವಿಲಿಬ್ರಿಯಮ್ ಪೊಸಿಷನಲ್ಲಿ ಇರುತ್ತೆ ಇದು. ಗೊತ್ತಾಯ್ತಾ. ನೆಟ್ ರಿಸಲ್ಟೆಂಟ್ ಫೋರ್ಸ್ ಈಸ್ 0 ಆಗಿರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಅದು ಗೊತ್ತಾಯ್ತಾ. ದ ಬಾಡಿ ಈಸ್ ಸೆಟ್ ಟು ಬಿ ಇನ್ ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಮ್ ವೆನ್ ಟೋಟಲ್ ಫೋರ್ಸ್ ಆನ್ ದ ಬಾಡಿ ಈಸ್ 0. ಟೋಟಲ್ ಲೀನಿಯರ್ ಮೂಮೆಂಟಮ್ ಆಫ್ ದ ಬಾಡಿ ಡಸ್ ನಾಟ್ ಚೇಂಜ್ ವಿತ್ ಟೈಮ್. ಟೋಟಲ್ ಲೀನಿಯರ್ ಮೂಮೆಂಟಮ್ ಅಂದರೆ ಮಾಸ್ ಇಂಟು ವೆಲಾಸಿಟಿ. ಇದು ಅಪ್ಲೈ ಮಾಡೋದು ಮಾಸ್ ಇಂಟು ವೆಲಾಸಿಟಿ, ಇದ್ರ ಮಾಸ್ ಇಂಟು ವೆಲಾಸಿಟಿ ಎರಡೂ ಸತ ಡಸ್ ನಾಟ್ ಚೇಂಜ್ ಆಗೋದಿಲ್ಲ. ಗೊತ್ತಾಯ್ತಾ. ಅದಕ್ಕೆ ನಾವು ಇದಕ್ಕೆ ಅವಾಗ ನಾವು ದೆನ್ ಓನ್ಲಿ ದ ಟ್ರಾನ್ಸ್ಲೇಷನ್ ದ ಬಾಡಿ ಈಸ್ ಸೆಟ್ ಟು ಬಿ ಇನ್ ಟ್ರಾನ್ಸ್ಲೇಷನ್ ಈಕ್ವಿಲಿಬ್ರಿಯಮ್. ಗೊತ್ತಾಯ್ತಾ. ದ ಬಾಡಿ ಈಸ್ ಸೆಟ್ ಟು ಬಿ ಇನ್ ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಮ್. The body is said to be in translational equilibrium when the total force on the body is 0. The total linear momentum of the body does not change with time. Right? The total linear momentum of the body does not change with time. Right? Next, ಡಿಫೈನ್ ಮೂಮೆಂಟ್ ಆಫ್ ಕಪಲ್ ಆರ್ ಟಾರ್ಕ್. ನೋಡಿರಿ, ಇದು ಕಪಲ್ ಇದೆ, ಕಪಲಿಂದ ನೆಕ್ಸ್ಟ್ ಇದೆ ಅಂದರೆ ಮೂಮೆಂಟ್ ಆಫ್ ಕಪಲ್ ಅಂತ ಕರಿತೀವಿ. ಅದನ್ನು ಟಾರ್ಕ್ ಅಂತ ಕರಿತೀವಿ. ಟಾರ್ಕ್ ಅಂದರೆ ಏನಂದರೆ ಆಪೋಸಿಟ್. ಗೊತ್ತಾಯ್ತಾ. ಅದು ಟಾರ್ಕ್ ಇಸ್ ದ ಪ್ರಾಡಕ್ಟ್ ಆಫ್ ಫೋರ್ಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಟಾರ್ಕನ್ನು ನಾವು ಯಾವಾಗಲೂ ಟೋ ಅಂತ ಹೇಳ್ತೀವಿ. ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನಾವು ಟಾರ್ಕ್ ಅಂತ ಕರಿತೀವಿ. ಈ ಕಪಲ್ಲಿಗೆ ಬರೀ ಕಪಲ್ ಅಂದರೆ ಅನ್ಲೈಕ್ ಫೋರ್ಸಸ್, 2 ಈಕ್ವಲ್ ಆ್ಯಂಡ್ ಅನ್ಲೈಕ್ ಫೋರ್ಸಸ್ ಆಕ್ಟಿಂಗ್ ಅಟ್ ಡಿಫ್ರೆಂಟ್ ಪಾಯಿಂಟ್ಸ್ ಆನ್ ಎ ರಿಜಿಡ್ ಬಾಡಿ. ಈ ಮೂಮೆಂಟ್ ಆಫ್ ಕಪಲ್ ಅಂದರೆ ಫೋರ್ಸನ್ನು ಮಲ್ಟಿಪ್ಲೈ ಆಗುತ್ತೆ. ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ನೋಡ್ರಿ, ಇಲ್ಲಿಂದ ಫೋರ್ಸ್ ಅಪ್ಲೈ ಮಾಡ್ತೀವಿ, ಇಲ್ಲಿಂದ ಇಲ್ಲಿಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದೆ. ಅವಾಗ ಏನಾಗುತ್ತೆ ಅಂದರೆ ಅದು ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಅದಕ್ಕೆ ನಾವು ಟಾರ್ಕ್ ಅಂತೀವಿ. ಈಗ ಇದರಲ್ಲಿ ಇನ್ನೊಂದು ವಿಷಯ ಅದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೋಡ್ರಿ, ಈಗ ಇಲ್ಲಿ ಒಂದು ಇದೆ. ಇದು ಮೂಮೆಂಟ್ ಆಫ್ ಕಪ್ಲಿಂಗ್ ಆಗ್ತಾ ಇರುತ್ತೆ. ಹಿಂಗೆ ಆಗ್ತಾ ಇರುತ್ತೆ, ಅಥವಾ ಈ ಕಡೆ ಹಿಂಗೆ ತಿರುಗಿಸ್ತಾ ಇರ್ತೀವಿ. ನೋಡಿರಿ, ಇದನ್ನು ತಿರುಗಿಸ್ತೀವಿ. ಇದು ಒಂದು ಈ ಡೈರೆಕ್ಷನು, ಒಂದು ಈ ಡೈರೆಕ್ಷನ್ ಇರುತ್ತೆ. ಒಂದು ಈ ಡೈರೆಕ್ಷನಲ್ಲಿ ಒಂದು ಈ ಡೈರೆಕ್ಷನ್ ಇದೆ. ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಈ ನಟ್ಟು ಮೂವ್ ಆಗ್ತಾ ಇರುತ್ತೆ. ನೋಡಿದ್ದೀರಾ, ಪರ್ಪೆಂಡಿಕ್ಯುಲರ್ ಆಗಿ ಇದನ್ನು ಹಿಂಗೆ ತಿರುಗಿಸಿದರೆ ಪರ್ಪೆಂಡಿಕ್ಯುಲರ್ಗೆ ಮೂವ್ ಆಗ್ತಾ ಇರುತ್ತೆ. ಅದಕ್ಕೆ ಇದು ಅಂತಲ್ಲ, ಯಾವುದೇ ಒಂದು ತೊಗೊಂಡ್ರಿ. ಈಗ ಇನ್ನೂ ನಿಮಗೆ ಕ್ಲೀನಾಗಿ ಗೊತ್ತಾಗಬೇಕಂದ್ರೆ ನೋಡಿರಿ, ಇದು ಸ್ಟ್ಯಾಂಡ್, ಇದಕ್ಕೆ ನೆಟ್ ಇದೆ. ನೋಡಿರಿ, ಇದು ಹಿಂಗೆ ತಿರುಗ್ತಾ ಇರುತ್ತೆ. ನಟ್ಟು ಈ ಡೈರೆಕ್ಷನಲ್ಲಿ ಅಥವಾ ಈ ಡೈರೆಕ್ಷನಲ್ಲಿ ಒಟ್ಟಿಗೆ ಈ ಫೋರ್ಸಿಗೆ ಪರ್ಪೆಂಡಿಕ್ಯುಲರ್ ಆಗಿ ಹೋಗ್ತಾ ಇರುತ್ತೆ. ಎರಡು ಕಪಲ್ ಹಂಗೆ ಆಕ್ಟಿಂಗು, ಒಂದು ಈಕ್ವಲ್ ಆ್ಯಂಡ್ ಆಪೋಸಿಟ್ ಆನ್ಲೈಕ್ ಫೋರ್ಸಸ್ಸಿಗೆ ಪರ್ಪೆಂಡಿಕ್ಯುಲರ್ಗೆ ಇದಕ್ಕೆ ನೋಡಿರಿ, ಇದಕ್ಕೆ ಇದು 90 ಡಿಗ್ರಿ ಇದೆ, ಇದು 90 ಡಿಗ್ರಿ. ಈ ಫೋರ್ಸಿಗೆ ಇದು 90 ಡಿಗ್ರಿ ಇರುತ್ತೆ. ಈ ನಟ್ಟಿನ ಸ್ಕ್ರೂ ಗೊತ್ತಾಯ್ತಾ. ಅದು ಈ ಕಡೆ ತಿರುಗಿಸಿದರೆ ಅದು ಈ ಕಡೆ ಹೋಗುತ್ತೆ ಅಥವಾ ಈ ಕಡೆ ಹೋಗುತ್ತೆ. ಇದ್ರ ಜೊತೆಗೆ ಮಾತ್ರ ಹೋಗಲ್ಲ. ಗೊತ್ತಾಯ್ತಾ. ಪ್ಯಾರಲಾಗಿ ಮಾತ್ರ ಹೋಗಲ್ಲ. ಇದಕ್ಕೆ ಪರ್ಪೆಂಡಿಕ್ಯುಲರ್ಗೆ ಇರುತ್ತೆ. ಗೊತ್ತಾಯ್ತಾ. ಇದೇ ರೀತಿ
ಅದಕ್ಕೂ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸಲ್ಲಿ ಯಾವಾಗಲೂ ಸದಾ ಇರುತ್ತೆ. ಗೊತ್ತಾಯ್ತಾ? ಅದಕ್ಕೆ ನಾವು ಏನು ಮಾಡ್ತೀವಿ, ಈ ನೋಡ್ರಿ ಇಲ್ಲಿ ಫೋರ್ಸ್ ಅಪ್ಲೈಡ್ ನೋಡ್ರಿ, ಇದು ಪರ್ಪೆಂಡಿಕ್ಯುಲರ್, ಇಲ್ಲಿಂದ ಇಲ್ಲಿಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸು, ಆಮೇಲೆ ಈ ಫೋರ್ಸ್ ಈ ಕಡೆ ಒಂದು ಫೋರ್ಸ್ ಅಪ್ಲೈ ಮಾಡ್ತೀವಿ. ಆ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸನ್ನು ನಾವೇನು ಮಾಡ್ತೀವಿ, ಮೂಮೆಂಟ್ ಆಫ್ ಕಪಲ್ ಅಂತ ಕರಿತೀವಿ. ಮೂಮೆಂಟ್ ಆಫ್ ಕಪಲ್ ಈಸ್ ದ ಪರ್ಪೆಂಡಿಕ್ಯುಲರ್ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಅದಾಯ್ತು. ಫೋರ್ಸು ವೆಕ್ಟರ್ ಕ್ವಾಂಟಿಟಿ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದಕ್ಕೆ ಡೈರೆಕ್ಷನ್ ಇದೆ, ಹಾಗಾಗಿ ಅದು ಡಿಸ್ಪ್ಲೇಸ್ಮೆಂಟ್, ಅದು ವೆಕ್ಟರ್ ಕ್ವಾಂಟಿಟಿ. ಸೊ ಈ ಟೋಟಲ್ ಈಸ್ ಆಲ್ಸೋ ಎ ವೆಕ್ಟರ್ ಕ್ವಾಂಟಿಟಿ. ಆಯಿತಾ? ಟಾರ್ಕ್ ಈಸ್ ದ ಪ್ರಾಡಕ್ಟ್ ಆಫ್ ಫೋರ್ಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್. ನೋಡ್ತಿದ್ದೆ ಇದು ಹಿಂಗೆ ರೊಟೇಷನ್ ಆಗ್ತಾ ಇರುತ್ತೆ. ಕಪಲ್ ಆ್ಯಕ್ಟಿಂಗ್ ಆಯಿತು ಅಂದ ತಕ್ಷಣ ಏನಾಗುತ್ತೆ ಅಂದರೆ, ಒಂದು ಆಕ್ಸಿಸ್ ಇರುತ್ತೆ, ಆಕ್ಸಿಸ್ ಮೇಲೇ ಈ ಕಪಲ್ ಆ್ಯಕ್ಟಿಂಗ್ ಆಗ್ತಾ ಇರುತ್ತೆ. ಕಪಲ್ ಅಂದರೆ ಟೂ ಈಕ್ವಲ್ ಆ್ಯಂಡ್ ಆಪೋಸಿಟ್ ಅನ್ಲೈಕ್ ಫೋರ್ಸಸ್ ಅಪ್ಲೈ ಆಗ್ತಾ ಇರುತ್ತೆ. ಅಪ್ಲೈ ಆಗ್ತಾ ಎಲ್ಲಿ ಹೋಗುತ್ತೆ, ಅದು ಸೀದಾ ಈ ಆಕ್ಸಿಸ್ ಮೇಲೇ ಡೈರೆಕ್ಷನ್ ಇರುತ್ತೆ ಅದಕ್ಕೆ. ಗೊತ್ತಾಯ್ತಾ? ಈ ಆಕ್ಸಿಸ್ ಮೇಲೆ ಇರೋದ್ರಿಂದ ಏನಾಗುತ್ತೆ ಅಂದರೆ ಅದೇ ಆಕ್ಸಿಸ್ ಆಫ್ ರೊಟೇಷನ್. ಗೊತ್ತಾಯ್ತಾ? ಮೂಮೆಂಟ್ ಆಫ್ ಕಪಲ್ ಆರ್ ಟಾರ್ಕ್, ಅದಕ್ಕೆ ಟಾರ್ಕ್ ಅಂತಲೂ ಕರೀತಾರೆ. ಈ ಟಾರ್ಕ್ ಅಂದರೆ ಆ್ಯಕ್ಚುಲಿಗೆ ಟ್ವಿಸ್ಟ್ ಅಂತ ಅರ್ಥ. ಇದನ್ನು ಟೋ ಇಂದ ಅಕ್ಷರದಿಂದ ಹೇಳ್ತೀವಿ, TOU ಟೋ. ಇದಕ್ಕೆ ಟಾರ್ಕಿಗೆ ಇನ್ನೊಂದು ಮೀನಿಂಗೆ ಟ್ವಿಸ್ಟ್ ಮಾಡೋದು ಅಂದರೆ ಹಿಂಗೆ ಟ್ವಿಸ್ಟು. ಬಟ್ಟೆನ ತೆಗೆದು ಹಿಂಗೆ ಹಿಂಡ್ತೀರ, ಬಟ್ಟೆನ ತೆಗೆದು ಹಿಂಡಾಗ ಏನಾಗುತ್ತೆ ಅಂದರೆ ಇದಕ್ಕೆ ಎರಡು ಆಪೋಸಿಟ್ ಫೋರ್ಸಸ್ ಇರುತ್ತೆ. ಗೊತ್ತಾಯ್ತಾ? ಇದೇ ಬಟ್ಟೆ ಈ ಸ್ಪಂಜು ಅಥವಾ ಹಿಂಗೆ ಹಿಂಡ್ತೀರಾ, ಹಿಂಗೆ ಹಿಂಡಾಗ ಏನಾಗುತ್ತೆ ಅಂದರೆ ನೋಡ್ರಿ, ಇದು ಈ ಕಡೆ ಒಂದು ಫೋರ್ಸು, ಈ ಕಡೆ ಒಂದು ಫೋರ್ಸ್, ಎರಡೂ ಫೋರ್ಸ್ ಆಗಬೇ ಆಗುತ್ತೆ. ಇಲ್ಲೂ ಅಷ್ಟೇ, ಇದನ್ನು ಹಿಂಗೆ ಹಿಂಡಿದಾಗ ಈ ಕಡೆ ಒಂದು ಫೋರ್ಸು, ಈ ಕಡೆ ಒಂದು ಫೋರ್ಸ್, ಎರಡೂ ಹಿಂಡಿದಾಗ ಆಗುತ್ತೆ. ಆದರೆ ಈ ಎರಡು ಫೋರ್ಸೋದುಗಳು ಇದಕ್ಕೊಂದು ಆಕ್ಸಿಸ್ ಅಂತ ತೊಗೊಂಡ್ರೆ ಈ ಆಕ್ಸಿಸಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಗೊತ್ತಾಯ್ತಾ? ಈ ಆಕ್ಸಿಸಿಗೆ ಪರ್ಪೆಂಡಿಕ್ಯುಲರ್ ಆಗಿ ಇದೆ ನೋಡ್ರಿ, ಇದು ಆಕ್ಸಿಸ್ ಅಂತ ಹಿಂಗೆ ತೊಗೊಂಡ್ರೆ ಇದನ್ನು ನಾವು ಹಿಂಗೆ ಹಿಂಡಿದ್ರೆ ಈ ಆಕ್ಸಿಸಿಗೆ ನೋಡಿರಿ ಈಕ್ವಲ್ ಇರುತ್ತೆ ಏನಾದರೂ. ಗೊತ್ತಾಯ್ತಾ? ಹೀಗೆ ಈ ಆಕ್ಸಿಸಿಗೆ ಪರ್ಪೆಂಡಿಕ್ಯುಲರ್, ಈ ಡೈರೆಕ್ಷನು ಈ ಆಕ್ಸಿಸಿಗೆ ಡೈರೆಕ್ಷನಿಗೆ ಅದು ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ. ಗೊತ್ತಾಯ್ತಾ? ಅದಕ್ಕೆ ನಾವು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಬಟ್ಟೆ ಹಿಂಡಬೇಕಾದ್ರೆ ಅಷ್ಟೇ, ಬಟ್ಟೆ ಹಿಂಗಿರುತ್ತೆ. ಆ ಬಟ್ಟೆನ ಹಿಂಗೆ ಬೇಕಾದ್ರೆ ಬಟ್ಟೆನ ಹಿಂಗೆ ಹಿಂಡ್ತೀವಿ. ಹಿಂಡ ತಕ್ಷಣ ಏನಾಗುತ್ತೆ ಅಂದರೆ ಈ ಕಡೆ ಒಂದು ಫೋರ್ಸ್, ಈ ಕಡೆ ಫೋರ್ಸ್ ಹೌದು, ಈ ಕಡೆ ಒಂದು ಫೋರ್ಸ್, ಈ ಕಡೆ ಫೋರ್ಸ್ ಹೌದು, ಎರಡು ಆಪೋಸಿಟ್ ಫೋರ್ಸಸ್ಸಲ್ಲಿರುತ್ತೆ ಅನ್ಲೈಕ್ ಫೋರ್ಸಸ್ಸು. ಬಟ್ಟೆ ಯಾವ ಡೈರೆಕ್ಷನ್ ಇರುತ್ತೆ ಅಂದರೆ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಫೋರ್ಸಸ್. ಈ ಬಟ್ಟೆ ಹಿಂಗೆ ಪರ್ಪೆಂಡಿಕ್ಯುಲರ್ ಫೋರ್ಸಲ್ಲಿರುತ್ತೆ. ಗೊತ್ತಾಯ್ತು? ಇನ್ನೂ ತುಂಬ ಎಕ್ಸಾಂಪಲ್ಗಳೆಲ್ಲ ಇದ್ದಾವೆ. ಬಸ್ ಟ್ರೈನಿಂಗ್ ಮಾಡೋದು, ನಟ್ಟೆಲ್ಲ ತಿರ್ಸ್ಬೇಕಾದ್ರೆ ನಟ್ಟಿಂಗ್ ತಿರ್ಸ್ತಾ ಇರ್ತೀವಿ ಬಲಗೈಯಲ್ಲಿ ಹಿಂಗೆ ನಟ್ಟು ತಿರ್ಸ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಇದು ಈ ಡೈರೆಕ್ಷನಲ್ಲಿ ಹೋಗ್ತಿರುತ್ತೆ, ನಟ್ಟು ಒಳಗಡೆ ಹೋಗುತ್ತೆ. ಗೊತ್ತಾಯ್ತು? ಅದಕ್ಕೆ ರೈಟ್ ಹ್ಯಾಂಡ್ ರೂಲ್ ಅಂತಲೂ ಕರೀತಾರೆ. ಮುಂದೆ ನಟ್ಟನ್ನು ಹಿಂಗೆ ತಿರುಗಿಸ್ತೀವಿ, ತಿರುಗಿದ ತಕ್ಷಣ ಏನಾಗುತ್ತೆ ಅಂದರೆ ಇದು ಈ ಡೈರೆಕ್ಷನ್ ಹೋಗ್ತಿರುತ್ತೆ. ನೋಡ್ರಿ, ಇದು ನಟ್ಟನ್ನು ಟೈಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಲೂಸ್ ಮಾಡ್ಬೇಕಾದ್ರೆ ಹಿಂಗೆ ತೊಗೊತೀವಿ. ಅವಾಗ ಏನಾಗುತ್ತೆ ಅಂದರೆ ನಮ್ಮ ಕೈ ಕಡೆ ಹಿಂಗೆ ಬರುತ್ತೆ ನಟ್ಟು, ಸ್ಕ್ರೂ. ಟೈಟ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ ಅದಕ್ಕೆ ಟೈಟ್ ಮಾಡ್ಬೇಕಾದ್ರೆ ಇದು ಲೂಸ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಹಿಂಗೆ ಟೈಟ್ ಮಾಡ್ತೀವಿ. ಟೈಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ಕ್ರೂ ಮುಂದೆ ಹೋಗುತ್ತೆ. ಅಂದರೆ ನಮ್ಮ ಡೈರೆಕ್ಷನ್ ಆಫ್ ಕಪಲಿಂಗ್ ಫೋರ್ಸ್ ಈ ಡೈರೆಕ್ಷನಲ್ಲಿ ಇತ್ತಂದರೆ, ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಇತ್ತು ಅಂದರೆ ಇದು ಪಾಸಿಟಿವ್ ಆಗಿರುತ್ತೆ, ಅಂದರೆ ಮುಂದ್ಗಡೆ ಟೈಟ್ ಆಗ್ತಾ ಇರುತ್ತೆ. ಪಾಸಿಟಿವ್ ಅಂದರೆ ಟೈಟ್ ಆಗೋದು, ನೆಗೆಟಿವ್ ಎಂದು ಲೂಸ್ ಮಾಡೋದು. ಗೊತ್ತಾಯ್ತಾ? ನೋಡಿ, ಇದನ್ನು ಹಿಂಗೆ ಕ್ಲಾಕ್ ವೈಸ್ ಡೈರೆಕ್ಷನ್. ಕ್ಲಾಕ್ ಅಂದರೆ ಕ್ಲಾಕ್ ಯಾವ ರೀತಿ ತಿರುಗ್ತಿರುತ್ತೋ ಅದು, ಆ ಕ್ಲಾಕ್ ತಿರುಗುತ್ತೋ ಡೈರೆಕ್ಷನಲ್ಲಿ ಹಿಂಗೆ ಮೂವ್ ಮಾಡ್ತೀವಿ. ಅವಾಗ ಇದು ಪಾಸಿಟಿವ್, ಇದಕ್ಕೆ ಪರ್ಪೆಂಡಿಕ್ಯುಲರ್ಗೆ ಮೂವ್ ಆಗುತ್ತೆ. ಅದೇ ಏನಾರ ಅನ್ಸ್ಕ್ರೂ ಮಾಡ್ಬೇಕಾದ್ರೆ ತೊಗೊಂಡ್ರೆ ಹಿಂಗೆ ತಿರುಗಿಸ್ತಾ ಇದ್ದಾಗ ಏನಾಗುತ್ತೆ, ಇದು ನೆಗೆಟಿವ್ ಆಗುತ್ತೆ. ಗೊತ್ತಾಯ್ತಾ? ಸ್ಕ್ರೂ ಮಾಡ್ಬೇಕಾದ್ರೆ ಸ್ಕ್ರೂ ಅಂದರೆ ಟೈಟ್ ಮಾಡೋದು, ಅನ್ಸ್ಕ್ರೂ ಅಂದರೆ ಬಿಚ್ಚಬೇಕಾದ್ರೆ ಈ ರೀತಿ ಆಪೋಸಿಟ್ ಆಂಟಿ ಕ್ಲಾಕ್ ವೈಸ್ ಇರುತ್ತೆ. ಗೊತ್ತಾಯ್ತಾ? ಅದಕ್ಕೆ ಸೊ ಡಿಫೈನ್ ಮೂವ್ಮೆಂಟ್ ಆಫ್ ಕಪಲ್ ಆರ್ ಟಾರ್ಕ್ ಅಂದ್ರೇನಾ? ಟಾರ್ಕ್ ಈಸ್ ದ ಪ್ರಾಡಕ್ಟ್ ಆಫ್ ಫೋರ್ಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್. ಟಾರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಟೋ ಈಸ್ ಈಕ್ವಲ್ ಟು F ಇಂಟು R. ಗೊತ್ತಾಯ್ತಾ? ಇದಕ್ಕೆಲ್ಲ ಟಾರ್ಕ್ ಈಸ್ ದ ಪ್ರಾಡಕ್ಟ್ ಆಫ್ ಫೋರ್ಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್. ಟಾರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಟೋ ಈಸ್ ಈಕ್ವಲ್ ಟು F ಇಂಟು R. ಗೊತ್ತಾಯ್ತಾ? ಎಕ್ಸಾಂಪಲ್ ಏಕೆಂದರೆ ಟಾರ್ಕ್ ಈಸ್ ಅಪ್ಲೈಡ್ ಇನ್ ಎ ವೆಹಿಕಲ್ ಸ್ಟೇರಿಂಗ್ ಟು ರೊಟೇಟ್ ದ ಸ್ಟೇರಿಂಗ್ನಲ್ಲಿ ರೊಟೇಷನ್ ಮಾಡ್ಬೇಕಾದ್ರೆ ಅದನ್ನು ನಾವು ಈ ಸ್ಟೇರಿಂಗ್ನಲ್ಲಿ ಉಪಯೋಗಿಸ್ತೀವಿ. ಟಾರ್ಕ್ ಈಸ್ ಅಪ್ಲೈಡ್ ಟು ಟೈಟ್ ಆರ್ ಲೂಸಿಂಗ್ ದ ನಟ್. ಟೈಟನ್ನು ಸ್ಕ್ರೂ ಮತ್ತು ಅನ್ಸ್ಕ್ರೂ ಮಾಡ್ಬೇಕಾದ್ರೆ, ಟೈಟ್ ಮಾಡ್ಬೇಕಾದ್ರೆ ಲೂಸ್ ಮಾಡ್ಬೇಕಾದ್ರೆ ಈ ಟಾರ್ಕನ್ನು ಬಳಸ್ತೀವಿ. ಇದು ತೋರಿಸಿದ್ದಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, CET ನೀಟಿಗೆ ಈ ಟಾರ್ಕ್ ಬಗ್ಗೆ ಭಾಳ ಕೇಳ್ತಾರೆ. ಇದಕ್ಕೆ
ಟಾರ್ಕ್ ದ ಲೆಟರ್ ಟೋ ಈಸ್ ಯೂಸ್ಡ್ ಟು ರೆಪ್ರೆಸೆಂಟ್ ದ ಟಾರ್ಕ್. ಟಾರ್ಕನ್ನು ಟೋ ಅನ್ನೋ ಲೆಟರ್ನಲ್ಲಿ ಉಪಯೋಗಿಸ್ತೀವಿ. ಟಾರ್ಕ್ ಈಸ್ ನಾಟ್ ಎ ಫೋರ್ಸ್. ನೋಡ್ರಿ, ಈ ಟಾರ್ಕ್ ಅನ್ನೋದು ಇದೆಯಲ್ಲ ಹಿಂಗೆ ತಿರುಗಿಸ್ತೀವಿ, ಇದು ಫೋರ್ಸ್ ಅಲ್ಲ ಆ್ಯಕ್ಚುಲಿಗೆ, ಮೂಮೆಂಟ್ ಆಫ್ ಕಪಲ್. ಮೂಮೆಂಟ್ ಆಫ್ ಕಪಲ್ ಅಂದರೆ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎರಡೂ ಸೇರಿದರೆ ಆಗುವಂಥದ್ದು. ಟಾರ್ಕ್ ಈಸ್ ನಾಟ್ ಎ ಫೋರ್ಸ್, ಇಟ್ ಈಸ್ ದ ಮೂಮೆಂಟ್ ಆಫ್ ಫೋರ್ಸ್. ಫೋರ್ಸ್ ಅನ್ನೋ ಮೂಮೆಂಟ್ ಆಫ್ ಫೋರ್ಸ್, ಪ್ರಾಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ ಇದೆಯಲ್ಲ, ಅದನ್ನು ನಾವು ಸೇರಿಸ್ತೇನೆ, ಅದನ್ನು ಮೂಮೆಂಟ್ ಆಫ್ ಫೋರ್ಸ್ ಅಂತ ಮಾಡಿರ್ತೀವಿ. ಗೊತ್ತಾಯ್ತು? ಮೂಮೆಂಟ್ ಅಂದರೆ ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ವೆಲಾಸಿಟಿ. ಅದೇ ರೀತಿ ಮೂಮೆಂಟ್ ಆಫ್ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಏಕೆಂದ್ರೆ ಮೂಮೆಂಟ್ ಆಫ್ ಫೋರ್ಸ್ ಅಂತ ಕರಿತೀವಿ. ಬರೀ ಮೂಮೆಂಟ್ ಅಂದರೆ ಮಾಸ್ ಇಂಟು ವೆಲಾಸಿಟಿ. ಮೂಮೆಂಟ್ ಆಫ್ ಫೋರ್ಸ್ ಅಂದರೆ ಟಾರ್ಕ್ನಲ್ಲಿ ಬರುತ್ತೆ, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಗೊತ್ತಾಯ್ತು? ಟಾರ್ಕ್ ಈಸ್ ನಾಟ್ ಎ ಫೋರ್ಸ್, ಇಟ್ ಈಸ್ ದ ಮೂಮೆಂಟ್ ಆಫ್ ಫೋರ್ಸ್. ಟಾರ್ಕ್ ಈಸ್ ದ ರೊಟೇಟಿಂಗ್ ಎಬಿಲಿಟಿ ಆಫ್ ಫೋರ್ಸ್ ಅಬೌಟ್ ಎ ಗಿವನ್ ಆಕ್ಸಿಸ್. ಒಂದು ಗಿವನ್ ಆಕ್ಸಿಸ್ ಮೇಲೆ ಅದನ್ನು ರೊಟೇಷನ್ ಎಬಿಲಿಟಿ ಇದೆಯಲ್ಲ, ಅದಕ್ಕೆ ಎಬಿಲಿಟಿ ಇದೆಯೋ ಇಲ್ಲೋ ಅಂತ ಹೇಳೋದೆ ಅದಕ್ಕೆ ಟಾರ್ಕ್ ಅಂತ ಕರಿತೀವಿ. ಗೊತ್ತಾಯ್ತಾ? ಟಾರ್ಕ್ ಈಸ್ ದ ರೊಟೇಟಿಂಗ್ ಎಬಿಲಿಟಿ ಆಫ್ ಎ ಫೋರ್ಸ್ ಅಬೌಟ್ ಎ ಗಿವನ್ ಆಕ್ಸಿಸ್. SI ಯೂನಿಟ್ ಆಫ್ ಟಾರ್ಕ್ ಈಸ್ ನ್ಯೂಟನ್ ಮೀಟರ್. SI ಯೂನಿಟಿಗೆ ನ್ಯೂಟನ್ ಮೀಟರ್ ಅಂತೀವಿ. ಟೋ ಈಸ್ ಈಕ್ವಲ್ ಟು ಇದು ಡೈಮೆನ್ಷನಲ್ ಫಾರ್ಮುಲಾ. ಈ ರೀತಿ ಬ್ರಾಕೆಟ್ ಹಾಕಿದರೆ ಯಾವಾಗಲೂ ಡೈಮೆನ್ಷನಲ್ ಫಾರ್ಮುಲಾ. L to the power of 2, M to the power of 1, T to the power of -2 is this dimensional formula. ಟಾರ್ಕ್ is a vector quantity. ಗೊತ್ತಾಯ್ತಾ ನೋಡ್ರಿ? ಇದು ಫೋರ್ಸ್ ಅನ್ನೋದು ವೆಕ್ಟರು, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದರೆ ಏನೋ ಅದು ಡಿಸ್ಪ್ಲೇಸ್ಮೆಂಟ್, ಅದು ವೆಕ್ಟರ್. ಗೊತ್ತಾಯ್ತಾ? ಅದಕ್ಕೆ ನಾವು ಕ್ರಾಸ್ ಪ್ರಾಡಕ್ಟ್ ಆಫ್ ದ F1R ಅಂತ ಕರಿತೀವಿ. ಕ್ರಾಸ್ ಪ್ರಾಡಕ್ಟ್ ಆಫ್ ದ ವೆಕ್ಟರ್ ಅಂದರೆ sin θ n ಬರುತ್ತೆ. ಗೊತ್ತಾಯ್ತಾ? n ಅಂದರೆ n ಇರಲ್ಲ ಅದರಲ್ಲಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಲ್ಲೇ r ಇರುತ್ತಲ್ಲ, ಹಂಗಾಗಿ r ಅನ್ನೇ ಸೂಚಿಸ್ತೀವಿ. ಗೊತ್ತಾಯ್ತಾ? ಆಯಿತು. ಬಟ್ ಕ್ರಾಸ್ ಪ್ರಾಡಕ್ಟ್ ಆದರೆ ಮಾಡಲಸ್ ಆಫ್ F ಇಂಟು ಮಾಡಲ್ ಆಫ್ R ಇಂಟು sin θ n is a ಯೂನಿಟ್ ವೆಕ್ಟರ್ ಅಂತ ಕರಿತೀವಿ. ಅದರಲ್ಲಿ n ಬದಲು ಇವೆರಡಕ್ಕೂ ಡೈರೆಕ್ಷನ್ ಇರೋದ್ರಿಂದ ಅದಕ್ಕೆ ಬರೀ n ಅನ್ನು ಬಿಟ್ಟಿರ್ತೀವಿ. ಹಾಗೆ ಟಾರ್ಕ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಟೋ ಈಸ್ ಈಕ್ವಲ್ ಟು F ಇಂಟು R ವಿಚ್ ಇಂಪ್ಲೈಸ್ ಕ್ರಾಸ್ ಪ್ರಾಡಕ್ಟ್ ಆಫ್ ದ F1R. R ಅಂದರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ವೆನ್ ಎ ಬಾಡಿ ರೊಟೇಟ್ಸ್, ಟಾರ್ಕ್ ಲೈಸ್ ಅಲಾಂಗ್ ದ ಆಕ್ಸಿಸ್ ಆಫ್ ರೊಟೇಷನ್. ಡೈರೆಕ್ಷನ್ ಆಫ್ ದ ಟಾರ್ಕ್ ಏನಂದರೆ ಅದು ಯಾವಾಗಲೂ ಅಲಾಂಗ್ ದ ಆಕ್ಸಿಸ್ ಆಫ್ ರೊಟೇಷನ್. ನೋಡಿರಿ, ಟಾರ್ಕ್ ಹಿಂಗೆ ಅಪ್ಲೈ ಮಾಡ್ತಿರ್ತೀವಿ, ಅದರ ಆಕ್ಸಿಸ್ ಯಾವಾಗಲೂ ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸಿಗೆ ಹೋಗಿರುತ್ತೆ. ನೋಡ್ರಿ, ಈ ನಟ್ಟಿಗೆ ಅಪ್ಲೈ ಮಾಡ್ತೀವಿ, ಇದಕ್ಕೆ ಈ ಕಡೆ ಫೋರ್ಸ್, ಈ ಕಡೆ ಫೋರ್ಸ್, ಎರಡು ಸುತ್ತ ಟಾರ್ಕ್ ಅಪ್ಲೈ ಆಗುತ್ತೆ. ಟಾರ್ಕಿನ ಡೈರೆಕ್ಷನ್ ಯಾವಾಗಲೂ ಅಲಾಂಗ್ ದ ಆಕ್ಸಿಸ್ ಒಳಗಿರುತ್ತೆ. ಗೊತ್ತಾಯ್ತಾ? ಈ ರೀತಿ ಸ್ಕ್ರೂ ಮಾಡಿದ್ರೆ, ಟೈಟ್ ಮಾಡ್ತಾ ಹೋದರೆ ಪಾಸಿಟಿವ್, ಅನ್ಸ್ಕ್ರೂ ಮಾಡ್ತಾ ಹೋದರೆ ನೆಗೆಟಿವ್. ಗೊತ್ತಾಯ್ತಾ? ಆ ರೀತಿ ಮಾಡಬೇಕು. ಆಯಿತು. ವೆನ್ ಎ ಬಾಡಿ ರೊಟೇಟ್ಸ್, ಟಾರ್ಕ್ ಲೈಸ್ ಅಲಾಂಗ್ ದ ಆಕ್ಸಿಸ್ ಆಫ್ ರೊಟೇಷನ್. ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಯೂಸ್ಡ್ ಟು ಫೈಂಡ್ ದ ಡೈರೆಕ್ಷನ್ ಆಫ್ ದ ಟಾರ್ಕ್. ಈ ಡೈರೆಕ್ಷನ್ ಆಫ್ ದ ಟಾರ್ಕನ್ನು ಕಂಡುಹಿಡಿಬೇಕಾದ್ರೆ ಯಾವಾಗಲೂ ರೈಟ್ ಹ್ಯಾಂಡ್ ಸ್ಕ್ರೂ. ನೋಡಿರಿ, ರೈಟ್ ಹ್ಯಾಂಡಲ್ಲಿ ಸ್ಕ್ರೂ ತಿರುಗಿಸ್ತಾ ಇದ್ದೀನಿ. ಸ್ಕ್ರೂ ಮಾಡ್ತಾ ಹೋದರೆ ಈ ಡೈರೆಕ್ಷನ್ ಹೋಗ್ತಾ ಇರುತ್ತೆ ಮುಂದಕ್ಕೆ. ಅನ್ಸ್ಕ್ರೂ ಮಾಡ್ತಾ ಹೋದರೆ ಅದಕ್ಕೆ ಅಂಡರ್ ಆಂಟಿ ಕ್ಲಾಕ್ ವೈಸ್ ಹೋಗ್ತಾ ಹೋದರೆ ಟಾರ್ಕ್ ಎಲ್ಲಿ ಅಪ್ಲೈ ಮಾಡ್ತೀವೋ ಅದ್ರ ಕಡೆ ಹೋಗ್ತಾ ಇರುತ್ತೆ. ದ ಡೈರೆಕ್ಷನ್ ಆಫ್ ದ ಟಾರ್ಕ್ ಈಸ್ ಯೂಸ್ಡ್ ಇನ್ ದ ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್. ಗೊತ್ತಾಯ್ತಾ? ರೈಟ್ ಹ್ಯಾಂಡ್ ಸ್ಕ್ರೂ ರೂಲನ್ನು ನಾವು ಇದರಲ್ಲಿ ಉಪಯೋಗಿಸ್ತೀವಿ, ಇದ್ರ ಡೈರೆಕ್ಷನ್ ಬೇಕಂದ್ರೆ. ಅದು ಅಷ್ಟೇ, ಯಾವಾಗಲೂ ಅಷ್ಟೇ. ನೀವು ಮುಂದೆ ಆಕ್ಸಿಸ್ ಕರೆಂಟ್ ಕ್ಯಾರಿಂಗ್ಗೆ ಕಂಡಕ್ಟರ್ ಅಂತ ಬರುತ್ತೆ ಸೆಕೆಂಡ್ PUC ನಲ್ಲಿ, ಅದರಲ್ಲೆಲ್ಲ ಭಾಳ ಈ ರೈಟ್ ಹ್ಯಾಂಡ್ ರೂಲನ್ನು ತುಂಬ ಬರುತ್ತೆ. ಗೊತ್ತಾಯ್ತು? ಅದರಲ್ಲೂ ಸೇಮ್ ಫಿಸಿಕ್ಸಲ್ಲೇ ಬರುತ್ತೆ, ಅದಲ್ಲೆಲ್ಲ ನೋಡುವಂಥದ್ದು. Right hand screw rule used to find the direction of torque. The direction toe is perpendicular to the plane containing force vector and radius vector. ನೋಡಿ, ರೇಡಿಯಸ್ ವೆಕ್ಟರು ಮತ್ತು ಫೋರ್ಸ್ ವೆಕ್ಟರಿಗೆ ಎರಡು ಸತ ಅದು ಟಾರ್ಕ್ ಅನ್ನೋದು ಅಪ್ಲೈ ಆಗಿರುತ್ತೆ. ನೋಡಿ, ಇದು ರೇಡಿಯಸ್ ವೆಕ್ಟರ್. ಹಿಂಗಾದ ತಕ್ಷಣ ಏನಾಗುತ್ತೆ ಅಂದರೆ ಡೈರೆಕ್ಷನ್ ಆಫ್ ಆಕ್ಸಿಸ್ಸಿಗೆ ರೇಡಿಯಸ್ ವೆಕ್ಟರ್ ಅಂತಾರೆ. ಫೋರ್ಸ್ ಇರುತ್ತೆ. ಟಾರ್ಕು ಎರಡು ಸತ ಇದಕ್ಕಿದು ಪರ್ಪೆಂಡಿಕ್ಯುಲರ್. ಈ ಆಕ್ಸಿಸ್ಸು ಡೈರೆಕ್ಷನು ಫೋರ್ಸ್ ವೆಕ್ಟರಿಗೆ ಎರಡು ಪರ್ಪೆಂಡಿಕ್ಯುಲರ್ ಇರುತ್ತೆ. ಡೈರೆಕ್ಷನ್ ಆಫ್ ಟೋ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಕಂಟೈನಿಂಗ್ ದ ವೆಕ್ಟರ್ ಫೋರ್ಸ್ ಆ್ಯಂಡ್ ರೇಡಿಯಸ್ ವೆಕ್ಟರು ವೆಕ್ಟರ್ ಫೋರ್ಸ್. ಗೊತ್ತಾಯ್ತಾ? ಅವೆರಡಕ್ಕೂ ಸತ ಅದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅದಕ್ಕೆ ರೇಡಿಯಸ್ ವೆಕ್ಟರ್ ಅಂದರೆ ನಿಮಗೆ ಹಿಂಗೆ ತೊಗೊಬೋದು. ಇನ್ನೊಂದು ಥರ ನೋಡಿ, ಇದು ಸರ್ಕಲ್ ಇರುತ್ತೆ, ಇದು ಫೋರ್ಸ್ ಈ ಕಡೆ ಅಪ್ಲೈ ಆಗ್ತಿರುತ್ತೆ. ಇದು ರೇಡಿಯಸ್ ವೆಕ್ಟರ್ R, ಇದು ಫೋರ್ಸ್ F ಲೌಡ್. ಇದಕ್ಕೆ ಆಕ್ಸಿಸ್ ಹಿಂಗಿರುತ್ತೆ. ಇದು ಆಕ್ಸಿಸ್ಸು, ಇದು ರೇಡಿಯಸ್ ವೆಕ್ಟರು, ಈ ಫೋರ್ಸು, ಇದು ರೇಡಿಯಸ್ ವೆಕ್ಟರು, ಇದಕ್ಕಿದು ಮೂರು ಒಂದಕ್ಕೊಂದಕ್ಕೂ ಬರುತ್ತೆ. ಸ್ಟೇರಿಂಗ್ ಹಿಂಗೆ ತಿರುಗಿಸ್ತಾ ಇದ್ದರೆ ಸ್ಟೇರಿಂಗಿಗೆ ಹ್ಯಾಂಡ್ಲ್ ಹಾಕಿರ್ತಾರಲ್ಲ,
ಮಧ್ಯೆ ಸಪೋರ್ಟಿಂಗ್ ಕೊಟ್ಟಿದ್ದಾರಲ್ಲ ಅದು ರೇಡಿಯಸ್ ವೆಕ್ಟರು. ಫೋರ್ಸನ್ನು ನಾವು ಕೈ ಹಿಂಗೆ ತಿರುಗಿಸ್ತಾ ಇರ್ತೀವಿ, ಅದು ಫೋರ್ಸ್ ವೆಕ್ಟರು. ಆಕ್ಸಿಸ್ ಇಲ್ಲ, ಅದು ಡೈರೆಕ್ಷನ್ ಆಫ್ ದ ಟಾರ್ಕ್. ಗೊತ್ತಾಯ್ತಾ? ಆಕ್ಸಿಸ್ ಮೂರನ್ನು ತೊಗೊತೀವಿ. ಅದಕ್ಕೆ ಕರೆಕ್ಟಾಗಿ ನೀವು ಕಾಯ್ಕೊಳ್ರೆ ಗೊತ್ತಾಯ್ತಾ? ಇದರಲ್ಲಿ ಸಿ ಇ ಟಿನಲ್ಲಿ ಕೇಳೋಂಥ ಟ್ವಿಸ್ಟ್ ಕ್ವಶನು ನೋಡ್ರಿ. ಇಲ್ಲೇ ಇದು ಆಕ್ಸಿಸ್ಸು, ಇದ್ರ ಮೇಲೆ ಇಟ್ಟಿದ್ದು ಸ್ಟೇರಿಂಗು. ಸ್ಟೇರಿಂಗ್ ಹಿಂಗೆ ತಿರುಗಿಸ್ತಾ ಇರ್ತೀವಿ. ತಿರುಗಿಸ್ತಿದ್ದಾಗ ಏನಾಗುತ್ತೆ ಅಂದರೆ ಈ ತುದಿಯಿಂದ ಈ ತುದಿಗಿರೋ ಡೈರೆಕ್ಷನಿಗೆ ರೇಡಿಯಸ್ ವೆಕ್ಟರ್, ಇದಕ್ಕೆ ಹಿಂಗೆ ಫೋರ್ಸ್ ಹಿಂಗೆ ಅಪ್ಲೈ ಮಾಡಿದ್ರೆ ಟಾರ್ಕನ್ನು ಅದು ಫೋರ್ಸ್ ವೆಕ್ಟರು. ಈ ಆಕ್ಸಿಸಿಗೆಲ್ಲ ಈ ಆಕ್ಸಿಸಿಗೆ ಆಗಲೂ ಡೈರೆಕ್ಷನ್ ಆಫ್ ದ ಟಾರ್ಕ್. ಡೈರೆಕ್ಷನ್ ಆಫ್ ಟಾರ್ಕ್ ಈ ಕಡೆ ಇರುತ್ತೆ. ಗೊತ್ತಾಯ್ತಾ? ಅನ್ಸ್ಕ್ರೂ ಮಾಡೋದನ್ನು ಜ್ಞಾಪಕ ಇಟ್ಕೊಂಡ್ರೆ ಅವಾಗ ನಿಮಗೆ ಅದು ಈಸಿ ಆಗುತ್ತೆ. ಗೊತ್ತಾಯ್ತಾ? ಅನ್ಸ್ಕ್ರೂ ನೋಡ್ರಿ, ಇಲ್ಲಿ ಹಿಂಗೆ ಸ್ಕ್ರೂ ಮಾಡ್ತಿರ್ತೀವಿ. ಈ ಫೋರ್ಸು ಮಧ್ಯೆ ಇಲ್ಲಿದ್ದೀರ ಡಿಸ್ಟೆನ್ಸ್ ಈ ನಟ್ಟಿಗೆ ಅದು ರೇಡಿಯಸ್ ವೆಕ್ಟರು, ಇದು ಫೋರ್ಸ್ ವೆಕ್ಟರು, ಇದು ಡೈರೆಕ್ಷನ್ ಆಫ್ ದ ಟಾರ್ಕ್. ಗೊತ್ತಾಯ್ತಾ? ಅದು ಡೈರೆಕ್ಷನ್ ಟೋ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಕಂಟೈನಿಂಗ್ ಫೋರ್ಸ್ ವೆಕ್ಟರ್ ಆ್ಯಂಡ್ ದ ರೇಡಿಯಸ್ ವೆಕ್ಟರ್. ಎ ಟಾರ್ಕ್ ಪ್ರೊಡ್ಯೂಸಸ್ ಓನ್ಲಿ ರೊಟೇಷನಲ್ ಮೋಷನ್. ಟಾರ್ಕ್ ಇದೆಯಲ್ಲ, ಅದು ಯಾವುದೋ ಸುತ್ತ ಫೋರ್ಸ್ ಅಲ್ಲ, ರೊಟೇಷನಲ್ ಮೋಷನ್ಗೆ ಆಗೋಕ್ಕೆ ಮಾತ್ರ ಅದು ಸಹಾಯ ಮಾಡೋದು ಟಾರ್ಕ್. ಇಟ್ ಈಸ್ ನಾಟ್ ಎ ಫೋರ್ಸ್, ಇಟ್ ಹೆಲ್ಪ್ಸ್ ಟು ರೊಟೇಟ್ ದ ಬಾಡಿ. ಗೊತ್ತಾಯ್ತಾ? ಟಾರ್ಕ್ ಈಸ್ ನಾಟ್ ಎ ಫೋರ್ಸ್, ಇಟ್ ಈಸ್ ದ ಮೂಮೆಂಟ್ ಆಫ್ ಫೋರ್ಸ್. ಫೋರ್ಸ್ನಿಗೆ ಒಂದು ಮೂಮೆಂಟ್ ಆಫ್ ಫೋರ್ಸ್ ಅಂದರೆ ರೊಟೇಷನಲ್ ಮೋಷನಿಗೆ ಬರುತ್ತೆ. ಟು ಬ್ಯಾಲೆನ್ಸ್ ಎ ಟಾರ್ಕ್ ಅನದರ್ ಈಕ್ವಲ್ ಬಟ್ ಆಪೋಸಿಟ್ ಟಾರ್ಕ್ ಈಸ್ ರಿಕ್ವೈರ್ಡ್ ಇನ್ ದ ಸೇಮ್ ಪ್ಲೇನ್. ನೋಡಿರಿ, ಇದು ಒಂದು ಪ್ಲೇನ್ ಹೇಗಿರುತ್ತೆ, ಈಗ ಈ ಟಾರ್ಕ್ ಹಿಂಗೆ ಅಪ್ಲೈ ಆಗ್ತಾ ಇರುತ್ತೆ. ಇದನ್ನು ಏನು ಮಾಡಬೇಕು, ಟೈಟ್ ಮಾಡಬೇಕು. ಟೈಟ್ ಮಾಡಿದಾಗ ಇದಕ್ಕೆ ಇನ್ನೊಂದು ಆಪೋಸಿಟ್ ಡೈರೆಕ್ಷನ್ನು ಬರುತ್ತೆ. ಗೊತ್ತಾಯ್ತಾ? ಅದನ್ನು ಒಬ್ಬ ಈ ಕಡೆ ದಬ್ಬಿದ್ರೆ ಒಬ್ಬ ಈ ಕಡೆ ದಬ್ಬಿದ್ರೆ ಏನಾಗುತ್ತೆ ಆ ರೀತಿ. ಅದಕ್ಕೆ ನಾವು ಒಂದು ಬ್ಯಾಲೆನ್ಸನ್ನು ಟಾರ್ಕನ್ನು ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಇನ್ನೊಂದು ರೊಟೇಷನಲ್ ಆಪೋಸಿಟ್ ಫೋರ್ಸಸ್ ಬರುತ್ತೆ. ಗೊತ್ತಾಯ್ತಾ? ಅದಕ್ಕೆ ರಿಕ್ವೈರ್ಡ್ ಇನ್ ದ ಸೇಮ್ ಪ್ಲೇನ್. ಇನ್ ರೊಟೇಷನ್ ಆಫ್ ಎ ಬಾಡಿ ಟಾರ್ಕ್ ಈಸ್ ಪಾಸಿಟಿವ್ ಫಾರ್ ಕ್ಲಾಕ್ ವೈಸ್, ನೆಗೆಟಿವ್ ಫಾರ್ ಆ್ಯಂಟಿ ಕ್ಲಾಕ್ ವೈಸ್. ನೀವು ಅವಾಗ ಹೇಳಿದ್ದೀನಿ ಟಾರ್ಕ್ ಈಸ್ ಪಾಸಿಟಿವ್. ಸ್ಕ್ರೂ ಹಿಂಗೆ ತಿರುಗಿಸ್ತಾ ಹೋದರೆ ಇದು ಪಾಸಿಟಿವ್, ಯಾಕಂದರೆ ಇದು ಡೈರೆಕ್ಷನ್ ಹೋಗ್ತಿರುತ್ತೆ. ಅನ್ಸ್ಕ್ರೂ ಮಾಡ್ತಾ ಹೋದರೆ ಅದು ನೆಗೆಟಿವ್ ಫಾರ್ ಆ್ಯಂಟಿ ಕ್ಲಾಕ್ ವೈಸ್. ಟೋ ಇದು ಕೊಟ್ಟು ಎಫ್ ಸೈನ್ ಥೀಟಾ ಆರ್. ಎಫ್ ಸೈನ್ ಥೀಟಾ ಮಾಡ್ಯುಲಸ್ ಈಗ ಎ ಕ್ರಾಸ್ ಬಿ ಇದ್ದರೆ ಮಾಡ್ಯುಲಸ್ ಮಾಡಿ ಎ ಇಂಟು ಮಾಡಿ ಬಿ ಇಂಟು ಸೈನ್ ಥೀಟಾ ಎನ್ ಕ್ಯಾಪ್ ಅಂತ ಹಾಕಿರ್ತೀವಿ. ಎನ್ ಕ್ಯಾಪ್ ಇದೆ ಯೂನಿಟ್ ವೆಕ್ಟರ್, ದಿಸ್ ಶೋಸ್ ಡೈರೆಕ್ಷನ್. ಆದರೆ ಈ ಯೂನಿಟ್ ವೆಕ್ಟರ್ಗಿಂತ ಹೆಚ್ಚಾಗಿ ಇಲ್ಲಿ ಎಫ್ ಮತ್ತು ಆರು ಎರಡೂ ಸೇರಿ ಡೈರೆಕ್ಷನ್ ತೋರಿಸ್ತಾ ಇರ್ತವೆ. ಹಂಗಾಗಿ ಎನ್ ಕ್ಯಾಪ್ ಇದ್ರಲ್ಲಿ ಬರೋಲ್ಲ. ಗೊತ್ತಾಯ್ತಾ? ಟೋ ಈಸ್ ಈಕ್ವಲ್ ಟು ಎಫ್ ಆರ್ ಸೈನ್ ಥೀಟಾ. ಗೊತ್ತಾಯ್ತಾ? ಯೂನಿಟ್ ವೆಕ್ಟರ್ ಇಲ್ಲಿ ಇದಕ್ಕೆ ಡೈರೆಕ್ಷನ್ ಇಲ್ಲೇ ತೋರಿಸೋದ್ರಿಂದ ಆ ಯೂನಿಟ್ ವೆಕ್ಟರಿನ ಅವಶ್ಯಕತೆ ಇರಲ್ಲ. ಯೂನಿಟ್ ವೆಕ್ಟರ್ ಅಂದರೆ ಏನಂತ ಹೇಳಿದ್ದೀನಿ, ಟೋಪಿ ಹಾಕೊಂಡಿರ್ತಾನೆ, ಬರೀ ಡೈರೆಕ್ಷನ್ ಹೇಳ್ತಿರ್ತಾನೆ ಹಿಂಗೆ ಹೋಗೋ ಅಂತ. ಆದರೆ ಇಲ್ಲೇ ಅಲ್ಲಿ ಮಾಡ್ತಾನೆ ಎಫ್ ಫೋರ್ಸ್ ಮತ್ತು ಆರ್ ರೇಡಿಯಸ್ ವೆಕ್ಟರ್ ಎರಡಕ್ಕೂ ಸಹ ಡೈರೆಕ್ಷನ್ ಗೊತ್ತಿರುತ್ತೆ, ಇಲ್ಲೇ ಕಡೆ ಹೋಗಬೇಕು ಅಂತ. ಹಾಗಾಗಿ ಏನು ಮಾಡ್ತೀವಿ, ಆ ಯೂನಿಟ್ ವೆಕ್ಟರ್ ಟೋಪಿ ಹಾಕೊಂಡಿರೋನು ಮನೆ ಕಳಿಸ್ಬಿಡ್ತಾರೆ, ನೀನು ನಡಿ, ನಾವೇ ಡೈರೆಕ್ಷನ್ ನೋಡ್ಕೊತೀವಿ ಅಂತ. ಹಾಗಾಗಿ ಈ ಡೈರೆಕ್ಷನ್ ಇದು ಡೈರೆಕ್ಷನ್ ಎರಡೂ ಸಹ ಡೈರೆಕ್ಷನ್ ಇರೋದರಿಂದ ಎನ್ ಕ್ಯಾಪ್ ಇಲ್ಲ ಇದಕ್ಕೆ. ಗೊತ್ತಾಯ್ತಾ? ಅದಕ್ಕೆ ಇಷ್ಟು ಪಾಯಿಂಟ್ಸು ಕ್ಲೀನಾಗಿ ಹೇಳಿದ್ರೆ. ಸೊ ಇದಕ್ಕೆ ಫಸ್ಟಿಂದ ಪಾಯಿಂಟ್, ದ ಲೆಟರ್ ಟೋ ಈಸ್ ಯೂಸ್ಡ್ ಟು ರೆಪ್ರೆಸೆಂಟ್ ಅ ಟಾರ್ಕ್. ಟಾರ್ಕ್ ಈಸ್ ನಾಟ್ ಎ ಫೋರ್ಸ್, ಇಟ್ ಈಸ್ ದ ಮೂಮೆಂಟ್ ಆಫ್ ಫೋರ್ಸ್. ಟಾರ್ಕ್ ಈಸ್ ದ ರೊಟೇಟಿಂಗ್ ಎಬಿಲಿಟಿ ಆಫ್ ಫೋರ್ಸ್ ಅಬೌಟ್ ಎ ಗಿವನ್ ಆಕ್ಸಿಸ್. SI unit of torque is Newton meter. Tau is equal to L to the power of 2, m to the power of 1, t to the power of minus 2. Its dimensional formula. Torque is a vector quantity. Tau is equal to F into R is equal to the cross product of F and R. When a body rotates, torque lies along the axis of rotation. Right hand screw rule used to find the direction of the torque. The direction tau is perpendicular to the plane containing force vector and radius vector. A torque produces only rotational motion. To balance a torque, another equal but opposite torque is required in the same plane. In rotation of a body, torque is positive for clockwise, negative for anti-clockwise. Tau is equal to F sin theta r, or what? Tau is equal to F r sin theta. ಇಷ್ಟನ್ನು ನೀವು ಕ್ಲೀನಾಗಿ ಸಿ ಇ ಟಿನಲ್ಲಿ ಬರುತ್ತೆ. ಇದು ಇಷ್ಟು ಕ್ವಶನ್ ಅಂತೂ ಸಾಮಾನ್ಯ ಇದ್ದೇ ಇರುತ್ತೆ ಈ ಟೋನಲ್ಲಿ. ಇದರಲ್ಲಿ ಸಿ ಇ ಟಿನಲ್ಲಿ ಫಿಸಿಕ್ಸ್ ಇದರಲ್ಲಿ ಫಸ್ಟ್ ಪಿ ಯು ಸಿದಲ್ಲಿ ನಿಮಗೆ ಕೇಳ್ತಾರಲ್ಲ, ಅದರಲ್ಲಿ ಇದರಲ್ಲಿ ಇದ್ದೇ ಇರುತ್ತೆ ಅದಕ್ಕೆ. ನೆಕ್ಸ್ಟ್ ಡಿಫೈನ್ ಆಂಗ್ಯುಲರ್ ಮೊಮೆಂಟಮ್. ಆಂಗ್ಯುಲರ್ ವೆಲಾಸಿಟಿ, ಆಂಗ್ಯುಲರ್ ಆಕ್ಸಲರೇಷನ್ ತೊಗೊಂಡಿದ್ರಿ. ಈಗ ಆಂಗ್ಯುಲರ್ ಮೊಮೆಂಟಮ್ಮು ಅದೇ ಚಾಪ್ಟರ್ ಬರಬೇಕಾಗಿತ್ತು. ಆವಾಗ ನಿಮಗೆ ಮೂಮೆಂಟಮ್ ದ ಫೋರ್ಸ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಅದಕ್ಕೋಸ್ಕರ ಆಂಗ್ಯುಲರ್ ಮೂಮೆಂಟಮ್ ಮಾತ್ರ ಈ ಟಾಪಿಕಿಗೆ ಹಾಕಿರ್ತೀವಿ. ಗೊತ್ತಾಯ್ತಾ?
ಆಂಗ್ಯುಲರ್ ವೆಲಾಸಿಟಿ, ಆಂಗ್ಯುಲರ್ ಆಕ್ಸಲರೇಷನ್ ಇತ್ತಲ್ಲ, ಅವಾಗ ಅದೇನೇ ರೀತಿ ಹೋದ ಟಾಪಿಕ್ಗಳಲ್ಲಿ ಇದೇ ರೀತಿ ಇಲ್ಲಿ ಆಂಗ್ಯುಲರ್ ಮೂಮೆಂಟಮ್ ಬರುತ್ತೆ. ಗೊತ್ತಾಯ್ತಾ? ಮೂಮೆಂಟಮ್ ಏನು? ಮೂಮೆಂಟಮ್ ಲೀನಿಯರ್ ಮೂಮೆಂಟಮ್ ಇಂಟು ರೇಡಿಯಸ್ ವೆಕ್ಟರ್, ಅದಕ್ಕೆ ನಾವು ಆಂಗ್ಯುಲರ್ ಮೂಮೆಂಟಮ್ ಅಂತ ಕರಿತೀವಿ. Angular momentum of the particle is defined as the product of the linear momentum and perpendicular distance of the particle from the axis of rotation. ನೋಡ್ರಿ ಇಲ್ಲಿ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಹಿಂಗೆ ತಿರುಗ್ತಾ ಇರುತ್ತೆ, ಟಾರ್ಕ್ ಆಗ್ತಾ ಇರುತ್ತೆ. ಇದು ಇಲ್ಲಿಂದ ಮಾಸ್ ಆ್ಯಂಡ್ ವೆಲಾಸಿಟಿ ಹೋಗ್ತಾ ಇರುತ್ತೆ. ಮೂಮೆಂಟಮ್ ಅಂದ್ರೇನು? ಮಾಸ್ ಇಂಟು ವೆಲಾಸಿಟಿ. ಇದು ಲೀನಿಯರ್ ಮೂಮೆಂಟಮ್ಮು. ಜೊತೆಗೆ ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದೆಯಲ್ಲ, ಇದಕ್ಕೆ ನಾವು ಏನು ಮಾಡ್ತೀವಿ? ಇದಕ್ಕೆ ನಾವು ಆಂಗ್ಯುಲರ್ ಮೂಮೆಂಟಮ್ ಅಂತ ಕರಿತೀವಿ. ಆಂಗ್ಯುಲರ್ ಮೂಮೆಂಟ್ ಅಂದರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸು ಇಂಟು ಲೀನಿಯರ್ ಮೂಮೆಂಟ್. ಇದಕ್ಕೆ ಕರೆಕ್ಟಾಗಿ ಹಿಂಗೆ ಈ ಡೈರೆಕ್ಷನ್ ಹೋಗ್ತಾ ಇರುತ್ತೆ, ಅದು ಮಾಸ್ ಇಂಟು ವೆಲಾಸಿಟಿ. ಗೊತ್ತಾಯ್ತಾ? ಅದಕ್ಕೆ ಆಂಗ್ಯುಲರ್ ಮೂಮೆಂಟಮ್ ಆಫ್ ದ ಪಾರ್ಟಿಕಲ್ ಈಸ್ ಡಿಫೈನ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ಲೀನಿಯರ್ ಮೂಮೆಂಟಮ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ದ ಪಾರ್ಟಿಕಲ್ ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್. ಎಲ್ ಈಸ್ ಈಕ್ವಲ್ ಟು ಆಂಗ್ಯುಲರ್ ಮೂಮೆಂಟಮ್ಮ ಎಲ್ ಅಂತ ತೊಗೊತೀವಿ. ಗೊತ್ತಾಯ್ತಾ? ಆಂಗ್ಯುಲರ್ ವೆಲಾಸಿಟಿ ಒಮೆಗಾ ಅವೆಲ್ಲ ಅದನ್ನು ನೋಡ್ಕೊಂಡ್ರೆ ಅದರಲ್ಲೇ ಇದು ಬರುತ್ತೆ. ಎಲ್ ಈಸ್ ಈಕ್ವಲ್ ಟು ಪಿ ಇಂಟು ಆರ್. ಆಯಿತು ನೋಡಿರಿ, ಡಿಫೈನ್ ಆಂಗ್ಯುಲರ್ ಮೂಮೆಂಟಮ್ ಅಂತ ಕೇಳ್ತಾರೆ. ದ ಪ್ರಾಡಕ್ಟ್ ಆಫ್ ಲೀನಿಯರ್ ಮೂಮೆಂಟಮ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ದ ಪಾರ್ಟಿಕಲ್ ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್. ಅದೇ ಇದು ಆಂಗ್ಯುಲರ್ ಮೂಮೆಂಟಮ್. ದ ಪ್ರಾಡಕ್ಟ್ ಆಫ್ ಲೀನಿಯರ್ ಮೂಮೆಂಟಮ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ದ ಪಾರ್ಟಿಕಲ್ ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್. ಎಲ್ ಈಸ್ ಈಕ್ವಲ್ ಟು ಪಿ ಇಂಟು ಆರ್. ಹೌದಾಯ್ತು? ಅದೇ ಹೀಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇಲ್ಲಿ ಆಂಗ್ಯುಲರ್ ಮೂಮೆಂಟಿಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರುತ್ತೆ ನೋಡಿರಿ. ಎಸ್ ಐ ಯೂನಿಟ್ ಆಫ್ ಆಂಗ್ಯುಲರ್ ಮೂಮೆಂಟಮ್ ಈಸ್ kg ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಡೈಮೆನ್ಷನಲ್ ಫಾರ್ಮುಲಾ m to the power of 1, l to the power of 2, t to the power of -1. ಆಂಗ್ಯುಲರ್ ಮೂಮೆಂಟಮ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಇದು ಅಷ್ಟೇ ವೆಕ್ಟರ್ ಕ್ವಾಂಟಿಟಿ. ಇಟ್ ಈಸ್ ಎ ಕ್ರಾಸ್ ಪ್ರಾಡಕ್ಟ್. ನೋಡಿರಿ, ಎಲ್ ಈಸ್ ಈಕ್ವಲ್ ಟು ಪಿ ಕ್ರಾಸ್ ಆರ್. When a body rotates, angular momentum lies along the axis of rotation. When a body rotates, body ನಿಂಗೆ ರೊಟೇಷನ್ ಮಾಡಿದ ಆಕ್ಸಿಸ್ ಆಫ್ ರೊಟೇಷನಿಗೆ ಡೈರೆಕ್ಷನ್ಗೆ ಹೋಗ್ತಾ ಇರುತ್ತೆ ಆಂಗ್ಯುಲರ್ ಮೂಮೆಂಟಮ್. ಇದು ಆಂಗ್ಯುಲರ್ ಮೂಮೆಂಟಮ್. ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಯೂಸ್ಡ್ ಟು ಫೈಂಡ್ ದ ಡೈರೆಕ್ಷನ್ ಆಫ್ ದ ಆಂಗ್ಯುಲರ್ ಮೂಮೆಂಟಮ್. ಸೇಮ್ ಇದರಲ್ಲಿದ್ದಂಗೆ ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್. ಅದು ಡೈರೆಕ್ಷನ್ಗೆ ಹೋಗುತ್ತೆ, ಹಿಂಗೆ ತಿರುಗಿಸ್ತಾ ಇದ್ದರೆ ಟೈಟ್ ಮಾಡೋದಾಗೆ, ಅಂದರೆ ಏನು? ಸ್ಕ್ರೂನ ಟೈಟ್ ಮಾಡಿದ್ರೆ ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿತ್ತು ಅಂದರೆ ಅದು ಪಾಸಿಟಿವ್ ಆಗಿರುತ್ತೆ. ಹಿಂಗೆ ಈ ಕಡೆ ಆಂಟಿ ಕ್ಲಾಕ್ ವೈಸ್ ತೊಗೊಳ್ರೆ ಅದು ನೆಗೆಟಿವ್ ಆಗಿರುತ್ತೆ. ಅದೇ ಡೈರೆಕ್ಷನ್ ಆಗೋದಾಯ್ತು. ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಯೂಸ್ಡ್ ಟು ಫೈಂಡ್ ದ ಡೈರೆಕ್ಷನ್ ಆಫ್ ದ ಆಂಗ್ಯುಲರ್ ಮೂಮೆಂಟಮ್. The direction L of angular momentum is perpendicular to the plane containing force vector and radius vector. Same ಅದಂಗೆ ಫೋರ್ಸ್ ವೆಕ್ಟರು ರೇಡಿಯಸ್ ವೆಕ್ಟರಿಗೆ ಆಂಗ್ಯುಲರ್ ಮೂಮೆಂಟಮ್ ಡೈರೆಕ್ಷನ್ ಇರುತ್ತೆ. ಇನ್ ರೊಟೇಟಿಂಗ್ ಎ ಬಾಡಿ ಆಂಗ್ಯುಲರ್ ಮೂಮೆಂಟಮ್ ಈಸ್ ನೆಗೆಟಿವ್ ಫಾರ್ ಕ್ಲಾಕ್ ವೈಸ್, ಪಾಸಿಟಿವ್ ಫಾರ್ ಆಂಟಿ ಕ್ಲಾಕ್ ವೈಸ್. ಮೂಮೆಂಟಮ್ ಮಾಸ್ ಇಂಟು ವೆಲಾಸಿಟಿ ಇರುತ್ತಲ್ಲ, ಮೂಮೆಂಟ್ ಈ ಲೀನಿಯರ್ ಮೂಮೆಂಟಮ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸಿಗೆ ಅದು ಕ್ಲಾಕ್ ವೈಸಿಗೆ ನೆಗೆಟಿವ್ ಇರುತ್ತೆ, ಆಂಟಿ ಕ್ಲಾಕ್ ವೈಸಿಗೆ ಪಾಸಿಟಿವ್. ಇದ್ರ ಆಪೋಸಿಟ್ ಇರುತ್ತೆ. ಹೌದಾಯ್ತು? ಎಲ್ ಈಸ್ ಈಕ್ವಲ್ ಟು ಪಿ ಸೈನ್ ಥೀಟಾ ಆರ್. ಅಂದರೆ ಏನು? ಪಿ ಆರ್ ಸೈನ್ ಥೀಟಾ. ಗೊತ್ತಾ? ಇದು ಪಿ, ಇದು ಪಿ ಮಾಸ್ ಇಂಟು ವೆಲಾಸಿಟಿ. ಅದರಲ್ಲಿ ಬರೀ ವೆಲಾಸಿಟಿ ಇರ್ತಿತ್ತು, ಇದರಲ್ಲಿ ಏನಾದರೆ ಮಾಸ್ ಇಂಟು ವೆಲಾಸಿಟಿ. ಗೊತ್ತಾಯ್ತಾ? ಅದಕ್ಕೆ ಟ್ವಿಸ್ಟ್ನಲ್ಲಿ ಈ ಕಡೆ ಬರೀ ಫೋರ್ಸು, ಈ ಕಡೆ ಫೋರ್ಸ್ ಬರ್ತಾ ಇರ್ತಿತ್ತು. ಇಲ್ಲಿ ಮೂಮೆಂಟ್ ಆಫ್ ಫೋರ್ಸ್ ಮಾಸ್ ಆ್ಯಂಡ್ ಇದಕ್ಕೆ ಇಲ್ಲಿ ಮೂಮೆಂಟಮ್ ಇರುತ್ತೆ, ಲೀನಿಯರ್ ಮೂಮೆಂಟ್. ಪಿ ಆರ್ ಸೈನ್ ಥೀಟಾ. ಗೊತ್ತಾಯ್ತಾ? ಇಷ್ಟು ಕ್ಲೀನಾಗಿ ತನ್ನ CET ಬರುತ್ತೆ ಮಾಡ್ಕೊಂಡ್ರೆ. ನೆಕ್ಸ್ಟ್ ಮೆಮೊರೈಸಿಂಗ್ ಪಾರ್ಟ್. ಮೆಮೊರೈಸಿಂಗ್ ಪಾರ್ಟಲ್ಲಿ ಈ ಕ್ಲಾಸ್ನಲ್ಲಿ ಫುಲ್ಲು ಅಷ್ಟು ಇಲ್ಲಿಂದ ಇಲ್ಲಿವರೆಗೂ ಸಹ ಮೆಮೊರೈಸಿಂಗ್ ಪಾರ್ಟೇ ಇದರಲ್ಲಿ. ಯಾಕಂದರೆ ಭಾಳ CET ಬರೋವಂಥದ್ದೇ ಜಾಸ್ತಿ ನಿಮಗೆ ಕ್ಲಾಸ್ ಎಕ್ಸಾಮ್ಗಿಂತ. ಕ್ಲಾಸ್ ಎಕ್ಸಾಮಲ್ಲಿ ನಿಮಗೆ ವಾಟ್ ಈಸ್ ಕಪಲ್ ಅಥವಾ ಮೂಮೆಂಟ್ ಆಫ್ ಕಪಲ್ ಅಂದರೆ ಏನಂತ ಡೆಫಿನೇಷನ್ ಕೇಳ್ತಾರೆ. ಗೊತ್ತಾಯ್ತಾ? ಅದಕ್ಕೆ ಇನ್ನು SI ಯೂನಿಟು ಇದರದ್ದೆಲ್ಲವೂ ಸಹ CET ಬರುತ್ತೆ. ಕ್ಲೀನಾಗಿ ನೋಡ್ಕೊಳ್ರಿ. ಆಯಿತಾ? ಈಗ ಒಂದೊಂದನ್ನು ಮೂರು ಸಲ ಹೇಳ್ತೀನಿ, ಕ್ಲೀನಾಗಿ ಜ್ಞಾಪಕ ಇಟ್ಕೊಳ್ರಿ. ಇದನ್ನು ಅಷ್ಟೊಂದು ಒಂದು ಸರಿ ನೋಟ್ಸಲ್ಲಿ ಬರ್ಕೊಳ್ರಿ. ಈಗ ಒಂದೊಂದಾಗಿ ನಾನು ಮೂರು ಸರಿ ಆಗ್ತಿದ್ದಂಗೆ ಒಂದೊಂದು ಲೈನ್ ಆದರೂ ಪರವಾಗಿಲ್ಲ, ಅದನ್ನು 2 ಸರಿ ನೋಟ್ಸಲ್ಲಿ ಬರೀರಿ, ರಫಲ್ಲಿ ಬರೀರಿ 2 ಸರಿ. ಓಕೆ. ಮೆಮೊರೈಸಿಂಗ್ ಪಾರ್ಟ್. ವಾಟ್ ಈಸ್ ಕಪಲ್? 2 ಈಕ್ವಲ್ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್ ಆಕ್ಟಿಂಗ್ ಅಟ್ ಡಿಫರೆಂಟ್ ಪಾಯಿಂಟ್ಸ್ ಆನ್ ದ ರಿಜಿಡ್ ಬಾಡಿ ಈಸ್ ಕಾಲ್ಡ್ ಕಪಲ್. 2 equal unlike parallel forces acting at different points on a rigid body is called couple. 2 equal unlike parallel forces acting at different points
on a rigid body is called couple. Next, when the body is said to be translational equilibrium. The body is said to be in translational equilibrium. Same question when the total force on the body is zero, total linear momentum of the body does not change with time. Total force on the body is zero. Total force on the body is zero. Total linear momentum of the body does not change with time. Linear momentum of the body does not change with time. Next question. ಇದನ್ನು ರಫಲ್ಲಿ ನೀವು ನೋಡ್ಕೊಳ್ಳೋದಿದ್ದಂಗೆ ಎರಡು ಸರಿ ಬರೀ. ಡಿಫೈನ್ ಮೂಮೆಂಟ್ ಆಫ್ ಕಪಲ್ ಆರ್ ಟಾರ್ಕ್. ಟಾರ್ಕ್ ಮೀನ್ಸ್ ಟ್ವಿಸ್ಟ್. Torque is the product of force and perpendicular distance from the axis of rotation. Torque is the product of force and perpendicular distance from the axis of rotation. Torque is the product of force and perpendicular distance from the axis of rotation. Torque is equal to force into perpendicular distance. Torque is equal to force into perpendicular distance. Torque is equal to force into perpendicular distance. Tau is equal to F into R. Tau is equal to F R. Tau is equal to F into R. Example. Torque is applied in vehicle steering to rotate the steering. Torque is applied in vehicle steering to rotate the steering. Torque is applied in vehicle steering to rotate the steering. Next, torque is applied to tight or losing the nut. The torque is applied to tight or losing the nut. Torque is applied to tight or losing the nut. Next, ಇದನ್ನು ಎರಡು ಸರಿ ಬರೀರಿ ರಫಲ್ಲಿ. ಹಾಗೆ ನೋಡ್ಕೊಂಡು ಒಂದ್ಸರಿ ನೋಡ್ಕೊಳ್ಳೋದಿದ್ದಂಗೆ ಒಂದ್ಸರಿ ಬರೀರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸಿ. ದ ಲೆಟರ್ ಟೋ ಈಸ್ ಯೂಸ್ಡ್ ಟು ರೆಪ್ರೆಸೆಂಟ್ ದ ಟಾರ್ಕ್. ದ ಲೆಟರ್ ಟೋ ಈಸ್ ಯೂಸ್ಡ್ ಟು ರೆಪ್ರೆಸೆಂಟ್ ದ ಟಾರ್ಕ್. ಟಾರ್ಕ್ ಈಸ್ ನಾಟ್ ಎ ಫೋರ್ಸ್, ಇಟ್ ಈಸ್ ದ ಮೂಮೆಂಟ್ ಆಫ್ ಫೋರ್ಸ್. ಟಾರ್ಕ್ ಈಸ್ ನಾಟ್ ಎ ಫೋರ್ಸ್, ಇಟ್ ಈಸ್ ದ ಮೂಮೆಂಟ್ ಆಫ್ ಫೋರ್ಸ್. ಟಾರ್ಕ್ ಈಸ್ ನಾಟ್ ಎ ಫೋರ್ಸ್, it is the movement of force. Torque is the rotating ability of a force about a given axis. Torque is the rotating ability of force about a given axis. Torque is the rotating ability of force about a given axis. SI unit of torque is Newton meter. SI unit of torque is Newton meter. SI unit of torque is Newton meter. ಅದಾಯ್ತಾ? ಯೂನಿಟ್ ಆಫ್ ಇದು ಆರ್ ಆಗ್ತಿದೆ. ಟೋ ಈಸ್ ಈಕ್ವಲ್ ಟು ಎಲ್ ಟು ಪವರ್ ಆಫ್ 2 m to the power of t to the power of minus 2. L to the power of 2 m to the power of 1 t to the power of minus 2. L to the power of 2 m to the power of 1 t to the power of minus 2. Torque is a vector quantity. Tau is equal to F into R, cross product of F and R. Tau is equal to F cross R, cross product of F and R. Tau is equal to F cross R, cross product of F and R. Just when a body rotates, torque lies along the axis of rotation. When a body rotates, torque lies along the axis of rotation. When a body rotates, torque lies along the axis of rotation. Right hand screw rule used to find the direction of torque. Right hand screw rule used to find the direction of torque. Right hand screw rule used to find the direction of torque. The direction tau is perpendicular to the plane containing force vector and radius vector. The direction tau is perpendicular to the plane containing force vector and radius vector. The direction tau is perpendicular to the plane containing force vector and radius vector. Torque produces only rotational motion. Torque produces only rotational motion. Torque produces only rotational motion. To balance a torque,
another equal but opposite torque is required in the same plane. To balance a torque, another equal but opposite torque is required in the same plane. To balance a torque, another equal but opposite torque is required in the same plane. In rotating a body, torque is positive for clockwise, negative for anti-clockwise. Positive for clockwise, negative for anti-clockwise. Positive for clockwise, negative for anti-clockwise. Tau is equal to F sin theta r. Tau is equal to F r sin theta. Tau is equal to F r sin theta. Tau is equal to F r sin theta. ಇವಿಷ್ಟನ್ನು ಒಂದೊಂದು ಲೈನನ್ನೇ ನೋಡ್ಕೊಂಡು ಸರಿ ನೋಡ್ಕೊಳ್ಳೋದಕ್ಕೆ ಒಂದ್ಸರಿ ರಫಲ್ಲಿ ಬರೀರಿ. Define angular momentum. Angular momentum of the particle is defined as the product of linear momentum and perpendicular of the distance of the particle from the axis of rotation. The product of linear momentum and perpendicular distance of the particle from the axis of rotation. The product of linear momentum and perpendicular distance of the particle from the axis of rotation. L is equal to P into R. L is equal to P into R. P cross R. L is equal to P cross R. Important point. See, SI unit of angular momentum, kg meter per second, meter square per second, kg meter square per second, kg meter square per second. Dimensional formula, m to the power of 1, L to the power of 2, t to the power of minus 1. M to the power of 1, L to the power of 2, t to the power of minus 1. M to the power of 1, t to the power of 2, L to the power, L to the power of 2, t to the power of minus 1. Angular momentum is a vector quantity. It is a cross product of P and R. Angular momentum is a vector quantity. It is a cross product of P and R. Angular momentum is a vector quantity. It is a cross product of P and R. Next, when a body rotates, angular momentum lies along the axis of rotation. When a body rotates, angular momentum lies along the axis of rotation. When a body rotates, angular momentum lies along the axis of rotation. Right-handed screw rule used to find the distance of the angular momentum. Direction of the angular momentum. Right-handed screw rule used to find the direction of angular momentum. Right-handed screw rule used to find the direction of angular momentum. Direction of angular momentum is perpendicular to the plane containing force vector and radius vector. Direction L is perpendicular to the force plane containing force vector F and radius vector R. Direction L is perpendicular to the plane containing force vector and radius vector. In rotating a body, angular momentum is negative for clockwise, positive for anti-clockwise. Negative for clockwise, positive for anti-clockwise. Negative for clockwise, positive for anti-clockwise. Next, L is equal to P sin theta R. L is equal to PR sin theta. L is equal to PR sin theta. L is equal to PR sin theta. ಇಷ್ಟನ್ನು ನೀವು ಕ್ಲೀನಾಗಿ ಒಂದೊಂದು ಲೈನನ್ನೇ ಒಂದೊಂದು ಪಾಯಿಂಟ್ಗಳನ್ನೇ ನೋಡ್ಕೊಂಡು ಸರಿ ನೋಡೋದಿದ್ದಕ್ಕೆ ಒಂದು ಸರಿ ಹೀಗೆ ಬರೀರಿ ನಿಮಗೆ. ಅವಾಗ ಸಿ ಇ ಟಿ ನೀಟಲ್ಲೆಲ್ಲ ಈ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಸಿ ಇ ಟಿ ನೀಟೆಲ್ಲ ಬರುತ್ತೆ. ಇದ್ರ ಮೇಲೆ ಇನ್ನೊಂದು ನೆಕ್ಸ್ಟ್ ನೀವು ಸಿ ಇ ಟಿಗೆ ಎಲ್ಲ ಬರಬೇಕಾದ್ರೆ ಇದರದ್ದೇ ಕ್ವಶನ್ ಇರುತ್ತೆ, ಇದ್ರ ಮೇಲಿನ ಕ್ವಶನ್ಸು ಅದನ್ನು ಸಹ ನಾವು ನೆಕ್ಸ್ಟ್ ನಮ್ಮ ಕ್ಲಾಸಸ್ಸಲ್ಲೆಲ್ಲ ಬಿಡ್ತೀವಿ. ಆವಾಗ ನಿಮಗೆ ಈಸಿ ಆಗುತ್ತೆ. ಸಿ ಇ ಟಿ ಎಕ್ಸಾಮ್ ಮಾಡೋಕ್ಕೂ ಸಹ ಇದಷ್ಟೇ ಈಸಿ ಆಗುತ್ತೆ. ಓಕೆ, ಥ್ಯಾಂಕ್ ಯು.